ओम नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञानप्रदाय विबुधासुर सौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंद तीर्थमतुलं भजे तापत्रयापहं भवति यदनुभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः सकल वचन चेतो देवता भारती सा मम वचसि निधत्तां सन्निधिं मानसे च। अस्मद्गुरु समारंभां टीकाकृत्पादमध्यगां श्रीमदाचार्य पर्यन्तां वंदे गुरु परंपरा। विद्यायां विबुधाचार्यं वेद ज्ञानाब्धिचंदिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः सत्यप्रमोदतीर्थार्जुन नौमि न्यायसुधार्थे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवणपतनमात्रेण पठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते अद्य विष्णु तत्व निर्णय तथा भीमसेन से आध्यात्मिक स्वरूप चिंतन विषयारंभे सति किंचित पूर्वकथानुवादः।
ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ವಿಷ್ಣು ತತ್ವ ನಿರ್ಣಯದಲ್ಲಿ ಶೂನ್ಯವಾದಿಗಳಾದ ಬೌದ್ಧರು, ವಿಜ್ಞಾನವಾದಿಗಳಾದ ಬೌದ್ಧರು, ಇವರು ಮಾಡಿದ ಪ್ರಶ್ನೆಗಳಿಗೆ, ಇವರ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುತ್ತಾ ನಾವು ಹೇಳ್ತಾ ಇದ್ದೆವು. ಈ 4 ಪಶುಗಳಲ್ಲಿ 2 ಎತ್ತುಗಳು 2 ಹಸುಗಳು. ಇವು ಹಸುಗಳು ಏಕೆ? ಇವುಗಳಿಗೆ ಗಂಗೆದೊಗಲು ಇದೆ, ಆದ್ದರಿಂದ ಇದು ಹಸು ಅಂತ ತಿಳ್ಕೊಂಡಂತ ಹೇಳಿ ಆ ಹಸುವನ್ನು ಭ್ರಾಂತಿ ಬಂದಾಗ, ಇವುಗಳು ಯಾವುದು ಹಸು ಯಾವುದು ಎತ್ತು ಅಂತನೂ ಭ್ರಾಂತಿ ಬಂದಾಗ ಅದನ್ನು ಗುರುತಿಸುವುದಕ್ಕೋಸ್ಕರ ಆ ಗಂಗೆದೊಗಲನ್ನು ಲಕ್ಷಣವಾಗಿಟ್ಕೊಳ್ತೇವೆ. ಅದು ಎಲ್ಲಿಯವರೆಗೂ ಹಸು ಇರ್ತದೆ ಆ ಗಂಗೆದೊಗಲು ಇರ್ತದೆ. ಆದರೆ ದಿಕ್ಕಿನ ವಿಷಯಗಳಲ್ಲಿ ನಮಗೆ ಸಂಶಯ ಬಂದಾಗ ಅಲ್ಲಿ ಹೇಳುವ ಲಕ್ಷಣ ಅವು ಅಷ್ಟು ಸ್ಥಿರವಾಗಿರೋದಿಲ್ಲ. ಏಕೆ? ಸೂರ್ಯನು ಉದಿಸುವ ದಿಕ್ಕು ಪೂರ್ವ. ದೇವದತ್ತ ಹೇಳ್ತಾನೆ, ನನ್ನ ಮನೆ ಎದುರಿಗೆ ಸೂರ್ಯ ಉದಯಿಸುವುದರಿಂದ ಇದು ಪೂರ್ವ ಅಂತ ಹೇಳ್ತಾನೆ. ಮೈತ್ರ ಹೇಳ್ತಾನೆ, ನನ್ನ ಮನೆಯ ಹಿಂಬದಿಯಲ್ಲಿ ಸೂರ್ಯ ಉದಯಿಸ್ತಾನೆ, ಯಾಕೆಂದ್ರೆ ಅವನ ಮನೆಯ ಬಾಗಿಲು ಪಶ್ಚಿಮಕ್ಕೆ ಆಗಿದೆ. ಆದ್ದರಿಂದಾಗಿ ಒಂದು ಕಡೆಯಲ್ಲಿ ಮನೆಯ ಎದುರು ಉದಯಿಸ್ತಾನೆ, ಇನ್ನೊಬ್ಬನು ಹೇಳ್ತಾನೆ ಮನೆಯ ಹಿಂಬದಿಯಿಂದ ಉದಿಸ್ತಾನೆ. ಒಂದು ನಿಶ್ಚಿತವಾಗಿರ್ತಕ್ಕಂತಹ ಸ್ಥಿರವಾದ ಲಕ್ಷಣ ಇಲ್ಲಲ್ಲ. ಇದೇ ದಿಕ್ಕು ಅಂತ ತಿಳ್ಕೊಂಡಂತ ಹೇಳುವುದಕ್ಕೋಸ್ಕರ. ಆದುದರಿಂದ ದಿಕ್ಕು ಭ್ರಾಂತಿಗೆ ವಿಷಯವಾಗ್ತದೆ. ಭ್ರಾಂತಿಗೆ ವಿಷಯವಾದ ಬೆಳ್ಳಿ, ಕಪ್ಪೆ ಚೆಪ್ಪನ್ನು ನೋಡಿದಾಗ ಬೆಳ್ಳಿ ಅಂತನೋ ಜ್ಞಾನ ಇದು ಭ್ರಾಂತಿಗೆ ವಿಷಯವಾದದ್ರಿಂದ ಅದು ಹೇಗೆ ಮಿಥ್ಯಾನೋ, ಹೇಗೆ ಸುಳ್ಳೋ, ಅದೇ ರೀತಿಯಾಗಿ ದಿಕ್ಕುಗಳ ವಿಷಯದಲ್ಲಿಯೂ ಭ್ರಾಂತಿ ಬರುವುದರಿಂದ, ದಿಕ್ಕುಗಳು ಭ್ರಾಂತಿಯ ವಿಷಯಗಳಾದುದರಿಂದ ದಿಕ್ಕುಗಳು ಕೂಡ ಮಿಥ್ಯಾ ಅಂತನ್ನುವ ವಾದಕ್ಕೆ ನಿನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ. ಶಾಸ್ತ್ರಾಧಿಪತ್ಯಂ ಗೋರ್ಲಕ್ಷಣಂ ಅಂತಿಕೊಂಡಂತನ್ನುವ ಲಕ್ಷಣ ಇದು ಯಾವ ದ್ರವ್ಯ ಭಾವಿ ಲಕ್ಷಣ. ಆದರೆ ಲಕ್ಷಣಗಳನ್ನು ಕೊಟ್ಟು ವಸ್ತುವನ್ನು ಗುರುತಿಸುವ ಸಂದರ್ಭದಲ್ಲಿ
ಇನ್ನೊಂದು ತರಹದ ಕಾರಣಗಳನ್ನು ಕೂಡ ನಾವು ಹೊಂದಿರ್ತೇವೆ. ಆ ರೀತಿಯಾಗಿರ್ತಕ್ಕಂತಹ ಕಾರಣಗಳನ್ನು ಹೊಂದುವ ಸಂದರ್ಭದಲ್ಲಿ ನಾವು ಅದಕ್ಕೆ ಉಪಲಕ್ಷಕ ಅಂತಿಕೊಂಡಂತನೋ ಶಬ್ದವನ್ನು ಉಪಯೋಗಿಸ್ತೇವೆ. ಒಟ್ಟು ಆ ಸಂದರ್ಭದಲ್ಲಿ ಜ್ಞಾನ ಆದರೆ ಸಾಕಲ್ಲ. ಮೈತ್ರನ ಮನೆ ಕೆಂಪು ಬಣ್ಣದ್ದು ಅಂತಿಕೊಂಡಂತ ಹೇಳಿ ಹಿಂದೆ ಬಂದಾಗ ದೇವದತ್ತ ಹೇಳಿದಾಗ ನಾನು ಗುರುತಿಸಿದ್ದೆ. 2 ವರ್ಷದ ನಂತರ ಬಂದಾಗ ಅಲ್ಲಿ ಹೋಗಿ ನೋಡಿದರೆ ಕೆಂಪು ಮನೆ ಇಲ್ಲವೇ ಇಲ್ಲ. ಬದಿಯವರನ್ನು ಕೇಳಿದಾಗ ಇಲ್ಲ, ಅವರು ಇದೇ ಮೈತ್ರನ ಮನೆ ಅಂತ ಹೇಳಿದರು. ಆಗ ಅದು ಹಳದಿ ಬಣ್ಣದ್ದಾಗಿತ್ತು. ಯಾವ ಲಕ್ಷಣಗಳು ಬದಲಾಗ್ತವೆ, ಇಂತಹ ಲಕ್ಷಣಗಳಿಗೆ ಉಪಲಕ್ಷಕ ಅಂತಿಕೊಂಡಂತ ಹೇಳಿ ಶಾಸ್ತ್ರದಲ್ಲಿ ಹೆಸರು. ಉಪಲಕ್ಷಣಗಳು ಕೂಡ ವಿಷಯವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಕಾರಣೀಭೂತವಾದ್ದರಿಂದಾಗಿ ನನ್ನ ಮನೆ ಎದುರಿಗೆ ಸೂರ್ಯೋದಯ, ನನ್ನ ಮನೆ ಹಿಂದಿನ ಬದಿಯಲ್ಲಿ ಸೂರ್ಯೋದಯ ಅಂತನ್ನುವ, ಈ ಮನೆ ಹಿಂದೆ ಮುಂದೆ ಅಂತನ್ನುವ ಈ ಲಕ್ಷಣಗಳು ಉಪಲಕ್ಷಕವಾದ್ದರಿಂದಾಗಿ ಇವು ಉಪಲಕ್ಷಕವಾದರೂ ಕೂಡ ಇವು ಭ್ರಾಂತಿ ಅಲ್ಲ. ಇವು ಯಾವ ದ್ರವ್ಯಭಾವಿ ಲಕ್ಷಣ ಅಲ್ಲ ಅಷ್ಟೇ ಅಂತ ಅವನಿಗೆ ನಾವು ಸಮಾಧಾನವನ್ನು ಹೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಅವನು ಇದು ಪೂರ್ವ ಇದು ಪಶ್ಚಿಮ ಅಂತನ್ನೋ ವ್ಯವಹಾರಕ್ಕೆ ಸೂರ್ಯೋದಯದ ದಾರಿಯನ್ನು ಕಾಯಬೇಕಾಗ್ತದೆ. ಸೂರ್ಯೋದಯ ಇದು ಉಪಾಧಿ. ಯಾವುದು ಉಪಾಧಿಗೆ ಸಾಧನವಾಗಿದೆಯೋ ಅಥವಾ ಉಪಾಧಿಯಿಂದ ಜ್ಞಾತವಾಗ್ತದೆಯೋ ಅದು ಕೂಡ ಮಿಥ್ಯ. ಕಣ್ಣಿಗೆ ಬೆರಳನ್ನು ಇಟ್ಟುಕೊಂಡಾಗ 2ನೇ ಚಂದ್ರ ಕಾಣಿಸ್ತಾನೆ. 2ನೇ ಚಂದ್ರ ಉಪಾಧಿ ನಿಮಿತ್ತಕವಾದ ಜ್ಞಾನ. ಕಣ್ಣಿನ ಬೆರಳು ಇಟ್ಟುಕೊಳ್ಳುವ ಉಪಾಧಿ ಇಂದ ಜ್ಞಾತವಾಗುವ 2ನೇ ಚಂದ್ರ ಯಾವಾಗಲೂ ಸುಳ್ಳಿರ್ತದೆ, ಭ್ರಾಂತಿಯಿಂದ ಯುಕ್ತವಾಗಿರ್ತದೆ. ಅದೇ ರೀತಿಯಾಗಿ ಸೂರ್ಯೋದಯ ಅಂತನೂ ಉಪಾಧಿಯಿಂದ ವ್ಯಕ್ತವಾಗುವ ನಿಮ್ಮ ಆ ದಿಕ್ಕು, ಪೂರ್ವಾದಿ ದಿಕ್ಕುಗಳು ಇವು ಕೂಡ ಉಪಾಧಿಗೆ ವಿಷಯವಾದ್ದರಿಂದಾಗಿ ಅವು ಕೂಡ ಭ್ರಾಂತಿ, ಸುಳ್ಳು ಅಂತ ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡಿದಾಗ ಆ ಕಾಲಕ್ಕೆ ನಾವು ಹೇಳ್ತೇವೆ ಸೂರ್ಯೋದಯ ಇದು ಉಪಾಧಿಯಲ್ಲ. ಸೂರ್ಯೋದಯದ ಉಪಾಧಿಯಿಂದಲೇ ದಿಕ್ಕಿನ ಜ್ಞಾನವಾಗುವುದಿಲ್ಲ. ಕತ್ತಲಲ್ಲಿಯೂ ಸಹ ನಮಗೆ ದಿಕ್ಕಿನ ಜ್ಞಾನವಾಗ್ತದೆ. ದಿಕ್ಕು ಸ್ಪೇಸ್ ಇದೆ ಅಂಥೇಳಿ ಕೈಕಾಲು ಚಾಚ್ತೇವೆ ಅಂತನ್ನುವ ಉತ್ತರವನ್ನು ನಾವು ಅವರಿಗೆ ಕೊಟ್ಟೆವು. ಆಗ ಅದಕ್ಕೂ ಕೂಡ ಅವರು ಇಲ್ಲ, ಮತ್ತೆ ಕೆಲವು ಸಲ ಇದು ಮನೆಯ ಎದುರಿಗೆ ಸೂರ್ಯೋದಯವೋ ಮನೆಯ ಹಿಂಬದಿಗೆ ಸೂರ್ಯೋದಯ ಅಂತ ತಿಳ್ಕೊಂಡಂತ ಭ್ರಾಂತಿ ಬರ್ತದಲ್ಲ ಅಂತಂದರೆ ಅದಕ್ಕೆ ಆಚಾರ್ಯ ಹೇಳಿದ್ರು, ಯಾವಾಗಲಾದರೂ ಒಮ್ಮೆ ಬರುವ ಭ್ರಾಂತಿ ಇದು ಯಾವಾಗಲೂ ಇರತಕ್ಕಂಥ ಭ್ರಾಂತಿ ಅಲ್ಲ. ಅದು ನಿವೃತ್ತಿ ಆದ ಮೇಲೆ ಸತ್ಯವಸ್ತು ನಮಗೆ ಗೊತ್ತಾಗೇ ಆಗ್ತದೆ. ಆದ್ದರಿಂದಾಗಿ ಅದು ಭ್ರಾಂತಿ ಅಥವಾ ಉಪಾಧಿಯ ವಿಷಯವಾಗಿ ಮಿಥ್ಯೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಉತ್ತರವನ್ನು ಕೊಟ್ಟು ಅವರಿಗೆ ನಮಗೆ ಪೂರ್ವ ಪಶ್ಚಿಮ ದಿಕ್ಕಿನ ಬಗ್ಗೆ ನಿಶ್ಚಿತ ಇದೆ. ಸೂರ್ಯೋದಯ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ಆ ದಿಕ್ಕಿನ ವ್ಯುತ್ಪತ್ತಿಯನ್ನು ತೋರಿಸಿಕೊಡೋದಿಲ್ಲ, ಅಥವಾ ಆ ದಿಕ್ಕಿನ ಅಸ್ತಿತ್ವವನ್ನು ತೋರಿಸಿಕೊಡೋದಿಲ್ಲ. ಹೊರತು ಒಂದು ದಿಕ್ಕಿನ ಬಗ್ಗೆ ಇನ್ನೊಂದು ದಿಕ್ಕು ಅಂತನೂ ಅದು ಭ್ರಾಂತಿ ಬಂದಾಗ ಭ್ರಾಂತಿಯನ್ನು ಮಾತ್ರ ಈ ಸೂರ್ಯೋದಯ ನಿವಾರಣೆ ಮಾಡ್ತದೆ. ಆದ್ದರಿಂದಾಗಿ ದಿಕ್ಕುಗಳಲ್ಲಿ ಯಾವುದೇ ರೀತಿಯ ಅನಾನುಕೂಲತೆ ಇಲ್ಲ ಅಂದಾಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಟೀಕಾಕೃತ್ಪಾದರು ಉಪಲಕ್ಷಣತೆಯ ಅನೇನ ಪ್ರಾಚ್ಯಾದಿ ಶಬ್ದ ವ್ಯುತ್ಪತ್ತಿ, ಪ್ರಾಚಿ ಉತ್ತೀಚಿ ಅಂತನ್ನೋ ಶಬ್ದದ ವ್ಯುತ್ಪತ್ತಿಗೆ ಉಪಲಕ್ಷಣತೆಯ ಸೂರ್ಯೋದಯವೂ ಕೂಡ ಉಪಯುಕ್ತವಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿದ್ರಲ್ಲ,
ಒಂದು ವೇಳೆ ಭ್ರಾಂತಿ ನಿವಾರಕ ಸಾಮಗ್ರಿ ಇದು ವಸ್ತುವಿನ ಅಸ್ತಿತ್ವದ ದ್ಯೋತಕವಾಗಿದ್ದರೆ ಇದು ತಪ್ಪಾಗ್ತದೆ. ಯಾಕೆ ಅಂತಂದರೆ ಶುಕ್ತಿಯಲ್ಲಿ ಬಂದ ರಜತ ಜ್ಞಾನ, ರಜತದ ಭ್ರಾಂತಿ ಅಂತೇನಿದೆ, ಕಪ್ಪೆ ಚಿಪ್ಪು ನೋಡಿದಾಗ ಇದು ಬೆಳ್ಳಿ ಅಂತನೂ ಭ್ರಾಂತಿಯನ್ನು ಬಂದಿದೆ. ಹತ್ತಿರ ಹೋದಾಗ ಇದು ಬೆಳ್ಳಿ ಅಲ್ಲ, ನೇದಂ ರಜತಂ ಅಂತನ್ನುವ ಜ್ಞಾನ ಸಾಮಗ್ರಿಯಿಂದಲೇ ಭ್ರಾಂತಿ ನಿವಾರಣೆ ಆಗ್ತದೆ. ಆದರೆ ಈ ಭ್ರಾಂತಿ ನಿವಾರಣೆ ಶುಕ್ತಿ ಅಸ್ತಿತ್ವದ ಜ್ಞಾನಕ್ಕೆ ಅದು ಕಾರಣವಾಗುವುದಿಲ್ಲ. ಆದರೆ ಟೀಕಾಕೃತ್ಪಾದರು ಇದು ಅದರ ವ್ಯುತ್ಪತ್ತಿಗೆ ಕಾರಣವಾಗ್ತದೆ ಅಂತ ತಿಳ್ಕೊಂಡಂತನ್ನು ಮಾತು ಯಾಕೆ ತಪ್ಪು ಹೇಳಿದರು ಅಂತ ಶಿಷ್ಯ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ದಿಕ್ಕಿನ ಬಗ್ಗೆ ಇರತಕ್ಕಂತಹ ದಿಕ್ಕಿನ ಅಸ್ತಿತ್ವದ ಬಗ್ಗೆ ವಿಚಾರವೇ ಇಲ್ಲ. ಇಲ್ಲಿ ವಿಚಾರ ಇದೆ ಒಂದು ದಿಕ್ಕಿನ ಮೇಲೆ ಇನ್ನೊಂದು ದಿಕ್ಕಿನ ಭ್ರಮೆ ಬಂದಾಗ, ಪ್ರಾಚೀ ದಿಕ್ಕಿನ ಮೇಲೆ ಪ್ರತೀಚಿಯ ಭ್ರಮೆ ಬಂದಾಗ ಇದು ಪ್ರತೀಚಿ ಅಲ್ಲ ಅಂತನ್ನೋ ಭ್ರಾಂತಿ ನಿವಾರಣೆಯಾದಾಗ ಇದು ಪ್ರಾಚಿ ಅಂತನ್ನೋ ಶಬ್ದದ ವ್ಯುತ್ಪತ್ತಿ ಆಗ್ತದೆ. ಆದ್ದರಿಂದಾಗಿ ಅದು ಕಾದಾಚಿತ್ಕವಾದ್ದರಿಂದಾಗಿ ಟೀಕಾಕೃತ್ಪಾದರು ಹೇಳಿದ್ದು ತಪ್ಪಲ್ಲ. ಅದು ದಿಕ್ಕಿನ ಬಗ್ಗೆ ಬಂದಿರತಕ್ಕಂಥ ದಿಕ್ಕಿನ ಮೇಲೆ ಬಂದ ಇನ್ನೊಂದು ದಿಕ್ಕದ ಭ್ರಾಂತಿ ನಿವಾರಣೆಗೋಸ್ಕರ ಇರತಕ್ಕಂಥ ವಿಚಾರವಾದ್ದರಿಂದಾಗಿ ಇದು ಪಶ್ಚಿಮ ದಿಕ್ಕಲ್ಲ, ಅಂದಾಕ್ಷಿಣ ಪೂರ್ವ ದಿಕ್ಕು ಅಂತ ಅನ್ನುವುದನ್ನು ಮನಸ್ಸಿನಲ್ಲಿ ಏನು ಮೂಡುತ್ತದೆ, ಆ ಒಂದು ವಿಚಾರವನ್ನು ಟೀಕಾಕೃತ್ಪಾದರು ಹೇಳಿದ್ದಾರೆ. ಆದ್ದರಿಂದಾಗಿ ಅವರು ಹೇಳಿದ್ದೇನು ತಪ್ಪಿಲ್ಲ ಅಂಥೇಳಿ ಸುಮಾರು ಒಂದು 4-5 ದಿವಸಗಳಿಂದ ನಡೆದಿರತಕ್ಕಂಥ ವಿಚಾರದ ಸಂಕ್ಷಿಪ್ತ ವಿವರಣೆ ನಿಮ್ಮ ಎದುರಿಗೆ ನಾನು ಇಟ್ಟಿದ್ದೇನೆ. ಈಗ ಮತ್ತೆ ಅವರು ಮತ್ತೆ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನಮಗೆ ಶಾಸ್ತ್ರ ಓದಿದ್ದೇವೆ, ಕಲ್ಪನೆ ಇದೆ. ಆದರೆ ಸಾಮಾನ್ಯ ಶ್ರೋತೃಗಳಾಗಿರ್ತಕ್ಕಂತಹ ಕೇವಲ ಪ್ರವಚನದಿಂದ ಅಥವಾ ಒಂದೆರಡು ಪುಸ್ತಕ ಓದಿ ಜ್ಞಾನ ಪಡೆದಿರ್ತಕ್ಕಂಥವರಿಗೆ ಈ ಷಡ್ದರ್ಶನಗಳ ಪರಿಚಯ ಇರೋದಿಲ್ಲ. ಆದರೆ ನಮ್ಮ ಹಿಂದಿನ ಜನ ಎಷ್ಟು ವಿಚಾರವಂತರು, ಎಷ್ಟು ಥರದ ವಿಚಾರ ಮಾಡಿದ್ದಾರೆ, ಎಷ್ಟು ರೀತಿಯಿಂದ ವಸ್ತುವಿನ ಆ ಒಂದು ನಿಷ್ಕೃಷ್ಟತೆ, ಸತ್ಯವಾದ ನಿಷ್ಕೃಷ್ಟತೆಯನ್ನು ವ್ಯಕ್ತಪಡಿಸಲು ಬರ್ತಕ್ಕಂಥ ಎಲ್ಲ ವೇರಿಯೇಷನ್ಗಳನ್ನು ಕೂಡ ಚಿಂತನೆ ಮಾಡಿ ಇದು ಈ ವಿಚಾರ ಸರಿಯಲ್ಲ, ಈ ವಿಚಾರ ಸರಿಯಲ್ಲ, ಈ ವಿಚಾರ ಸರಿಯಲ್ಲ, ಇದೇ ವಿಚಾರ ಸರಿ ಅಂತನ್ನು ಹೇಳಿಕೊಡೋದಕ್ಕೋಸ್ಕರ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಉಪಕಾರ ಅದೆಷ್ಟಿದೆ. ಇವತ್ತಿನ ಒಂದು ಚಿಂತನೆ ಅದೇ ಶೂನ್ಯವಾದಿಗಳು ಮತ್ತು ವಿಜ್ಞಾನವಾದಿಗಳು ಹೇಳ್ತಾರೆ ನೋಡಿ, ದಿಕ್ಕು ನಿತ್ಯ ಅಂತ ಅನ್ಬೇಕಾಗಿದ್ದರೆ ಅದು ಯಾವಾಗಲೂ ನಿತ್ಯ ಅಂತೆ ಕಾಣಬೇಕು. ಎಲ್ಲರಿಗೂ ದಿಕ್ಕು ಪೂರ್ವ ದಿಕ್ಕಂತೆ ಎಲ್ಲರಿಗೂ ಕಾಣಬೇಕು. ಹೇಗೆ ಇದು ಕಂಬ ಅಂತಂದ ಕ್ಷಣಕ್ಕೆ ಎಲ್ಲರಿಗೂ ಅದು ಕಂಬ ಅಂತ ಗೊತ್ತಾಗ್ತದೆ. ಆದರೆ ದಿಕ್ಕಿನ ಸಂದರ್ಭದಲ್ಲಿ ಇಲ್ಲ. ದಿಕ್ಕಿನ ಸಂದರ್ಭದಲ್ಲಿ ಈ ಸ್ಥಿರತೆ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಮಗೆ ಹಿಮಾಲಯ ಉತ್ತರಕ್ಕೆ ಇದ್ದರೆ ಹಿಮಾಲಯದ ಆಚೆ ಕಡೆಗಿರುವ ಚೀನಾ ದೇಶಕ್ಕೆ ಹಿಮಾಲಯ ಪಶ್ಚಿಮಕ್ಕೆ ಇದೆ. ಭಾಗವತದಲ್ಲಿ ವರ್ಣನೆ ಬರ್ತದೆ, ಹಿಮಾಲಯದ ದಕ್ಷಿಣದಲ್ಲಿ ಭಾರತ ದೇಶ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಭಾರತ ದೇಶದಲ್ಲಿಕ್ಕೆ ನಮಗೆ ಉತ್ತರಕ್ಕೆ ಹಿಮಾಲಯ ಬರ್ತದೆ, ಚೀನಿಯವರಿಗೆ ಅದು ದಕ್ಷಿಣಕ್ಕೆ ಬರ್ತದೆ. ನಮಗೆ ಹಿಂದೂ ಮಹಾಸಾಗರ ದಕ್ಷಿಣದಲ್ಲಿ ಬರ್ತದೆ, ಲಂಕೆಯವರಿಗೆ ಅದು ಉತ್ತರದಲ್ಲಿ ಬರ್ತದೆ. ಹೀಗೆ ಒಬ್ಬರಿಗೆ ಒಂದು ದಿಕ್ಕು ಅದು ಪಶ್ಚಿಮದಲ್ಲಿ ಕಾಣಿಸ್ತದೆ, ಇನ್ನೊಬ್ಬರಿಗೆ ಅದು ಪೂರ್ವದಲ್ಲಿ ಕಾಣಿಸ್ತದೆ. ಹೀಗಾಗಿ ದಿಕ್ಕಿನ ವಿಷಯದಲ್ಲಿ
ಈ ರೀತಿಯಾಗಿ ಭ್ರಾಂತಿ ಇರುವುದರಿಂದಾಗಿ, ನಿಶ್ಚಿತ ಜ್ಞಾನ ಇಲ್ಲದೇ ಇದ್ದದರಿಂದಾಗಿ ಭ್ರಾಂತಿಗೆ ವಿಷಯ ಆಗ್ತದೆ. ಆದ್ದರಿಂದಾಗಿ ದಿಕ್ಕು ಆಕಾಶದ ವಿಷಯದಲ್ಲಿ ನಿತ್ಯತ್ವವನ್ನು ಹೇಳುವುದು ಯೋಗ್ಯವಲ್ಲ. ಯಾಕೆ? ದಿಕ್ಕಿನ ಸ್ವರೂಪದ ಸ್ಥಿರತೆ ಇಲ್ಲ. ಒಬ್ಬನಿಗೆ ಒಂದು ದಿಕ್ಕು ಪೂರ್ವವಾಗಿದ್ದರೆ ಇನ್ನೊಬ್ಬನಿಗೆ ಒಂದು ಪಶ್ಚಿಮವಾಗಿದೆ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಏನಪ್ಪ ವಿಜ್ಞಾನವಾದಿಗಳೇ ಅಥವಾ ಶೂನ್ಯವಾದಿಗಳೇ, ನಿಮ್ಮ ಸಂಶಯ ಅಥವಾ ನಿಮ್ಮ ಆರೋಪ ದಿಕ್ಕಿನ ಸ್ಥಿರತೆಯ ಬಗ್ಗೆ ಇದೆಯೇ, ದಿಕ್ಕಿನ ಸ್ವರೂಪದ ಬಗ್ಗೆ ಇದೆ, ಅಥವಾ ಆ ದಿಕ್ಕಿಗೆ ಕೆಲವರು ಪೂರ್ವ ಅಂತ ಕರೀತಾರೆ, ಅದಕ್ಕೆ ಕೆಲವರು ಪಶ್ಚಿಮ ಅಂತ ಕರೀತಾರೆ. ಆದ್ದರಿಂದಾಗಿ ಆ ದಿಕ್ಕಿನ ಹೆಸರು ಬದಲಾಗ್ತದೆ. ಆದ್ದರಿಂದಾಗಿ ಆರೋಪಿತ ಅಂತೀರಾ? ನಿಮ್ಮ ಮೊದಲನೇ ಪ್ರಶ್ನೆ ಸರಿಯಲ್ಲ. ಯಾಕೆಂತಂದರೆ ದಿಕ್ಕು ಒಂದೇ ಕಡೆಗೆ ಇದೆ, ದಿಕ್ಕು ಎಲ್ಲೂ ಚೇಂಜ್ ಆಗಿಲ್ಲ. ನಾರ್ತ್ ಪೋಲ್ ನಾರ್ತಿಗೆ ಇದೆ, ಆದರೆ ಆ ಕಡೆ ಈ ಕಡೆ ಇರ್ತಕ್ಕಂಥವರಿಗೆ ಕೆಲವರಿಗೆ ಅದು ಸೌತ್ ಆಗ್ತದೆ, ಕೆಲವರಿಗೆ ಮತ್ತೊಂದಾಗ್ತದೆ. ಆದ್ದರಿಂದಾಗಿ ದಿಕ್ಕುಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ದಿಕ್ಕು ಇದ್ದಲ್ಲೇ ಇರ್ತದೆ, ಅದು ಸ್ಥಿರನೇ ಇದೆ. ಆದರೆ ಬೇರೆ ಬೇರೆ ಪ್ರದೇಶದಲ್ಲಿದ್ದವರು ಅದನ್ನು ಆ ರೀತಿಯಾಗಿ ತಿಳಿದುಕೊಳ್ತಾರೆ, ಹೇಳ್ತಾರೆ. ನಮ್ಮ ಮುಂಬಯಿಯವರಿಗೆ ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಇದೆ, ಆದರೆ ಚೆನ್ನೈಯವರಿಗೆ, ಕೇರಳದವರಿಗೆ ಬೆಂಗಳೂರು ಉತ್ತರಕ್ಕೆ ಇದೆ. ಹೀಗಾಗಿ ಬೆಂಗಳೂರು ಸ್ಥಿರನೇ. ಬೆಂಗಳೂರಿನ ಸ್ಥಿರತೆ ಏನಾದರೂ ಚೇಂಜ್ ಆಯಿತಾ? ನಮಗೆ ಅದು ದಕ್ಷಿಣಕ್ಕೆ ಇದೆ ಅಂತ ಅಂದಾಕ್ಷಣಕ್ಕೆ ಅದು ಪೂರ್ತಿ ತಮ್ಮ ರಾಮೇಶ್ವರದ ಹತ್ರ ಹೋಯ್ತಾ ಬೆಂಗಳೂರು? ಅಥವಾ ಚೆನ್ನೈ ಮತ್ತು ಕೇರಳದವರಿಗೆ ಬೆಂಗಳೂರು ಉತ್ತರಕ್ಕೆ ಅಂತ ಅಂದಾಕ್ಷಣಕ್ಕೇನೆ ಅವರಿಗೆ ಅದು ಹಿಮಾಲಯದ ಹತ್ರ ಹೋಯ್ತಾ ಬೆಂಗಳೂರು? ಬೆಂಗಳೂರು ಎಲ್ಲಿ ಹೋಗಲಿಲ್ಲ, ಬೆಂಗಳೂರು ಇದ್ದಲ್ಲೇ ಇದೆ. ಆದ್ದರಿಂದಾಗಿ ದಿಕ್ಕಿನ ಸ್ವರೂಪದ ವಿಷಯದಲ್ಲಿ ಯಾವ ಬದಲಾವಣೆ ಇಲ್ಲ. ಆದ್ದರಿಂದಾಗಿ ಆ ಬದಲಾವಣೆ ದಿಕ್ಕಿನ ಸ್ವರೂಪ ಇದು ಬದಲಾಗ್ತದೆ ಅಂತ ತಿಳ್ಕೊಂಡಂಥ ನಿಮ್ಮ ಆರೋಪ ಸರಿಯಲ್ಲ. ಇನ್ನು ಕೆಲವರಿಗೆ ಬೆಂಗಳೂರು ದಕ್ಷಿಣಕ್ಕೆ, ಕೆಲವರಿಗೆ ಉತ್ತರಕ್ಕೆ, ಕೆಲವರಿಗೆ ಪಶ್ಚಿಮಕ್ಕೆ, ಕೆಲವರಿಗೆ ಪೂರ್ವಕ್ಕೆ, ಈ ರೀತಿಯಾಗಿ ಕಂಡು ಬರ್ತದೆ. ಇದು ಅವರವರ ಸಂಬಂಧದ ವಿಷಯವಾಯಿತು. ಯಾಕೆ ನಮಗೆ ಬೊಂಬಾಯಿಯವರಿಗೆ ದಕ್ಷಿಣದ ಸಂಬಂಧದಲ್ಲಿ ಬೆಂಗಳೂರು ಬರ್ತದೆ, ಚೆನ್ನೈ ಕೇರಳವರಿಗೆ ಅದು ಉತ್ತರದ ದಿಕ್ಕಿನ ಸಂಬಂಧದಲ್ಲಿ ಬರ್ತದೆ. ಸಂಬಂಧ ಬದಲಾದ ಕ್ಷಣಕ್ಕೇನೆ ಆ ವ್ಯಕ್ತಿ ಸುಳ್ಳು ಅಂತ ಹೇಳಿಕ್ಕೆ ಬರೋದಿಲ್ಲ. ಉದಾಹರಣೆಗೇನು, ಅರ್ಜುನ ಪಾಂಡುರಾಜನಿಗೆ ಮಗನಾಗಿದ್ದರೆ ಅಭಿಮನ್ಯುವಿನಿಗೆ ಅಪ್ಪ ಆಗ್ತಾನೆ, ಸುಭದ್ರೆಗೆ ಗಂಡನಾಗ್ತಾನೆ, ಧರ್ಮರಾಜ ಭೀಮರಿಗೆ ತಮ್ಮನಾಗ್ತಾನೆ, ನಕುಲ ಸಹದೇವರಿಗೆ ಅಣ್ಣನಾಗ್ತಾನೆ. ಒಂದು ವಸ್ತು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಂಬಂಧದಿಂದ ಅಭಿವ್ಯಕ್ತವಾಗ್ತಾ ಇದ್ದರೆ ಅದನ್ನು ಭ್ರಾಂತಿ ಅಂತ ಅಲ್ಲಿಕ್ಕಾಗೋದಿಲ್ಲ, ಅದು ಸುಳ್ಳು ಅಂತ ಅಲ್ಲಿಕ್ಕಾಗೋದಿಲ್ಲ. ಅದು ಇದ್ದೇ ಇರುತ್ತೆ, ಸತ್ಯವೇ ಇದೆ. ಆದ್ದರಿಂದ ಪೂರ್ವ, ಪಶ್ಚಿಮ, ದಕ್ಷಿಣ
ಆ ನಂತರ ಊರ್ಧ್ವ ಅಧ ಅಂತನ್ನುವ ಆಕಾಶಗಳು ಅಂತೇನಿವೆ. ಈ ಆಕಾಶಗಳು ಇದ್ದಲ್ಲೇ ಇವೆ. ಕಾಣ್ತಕ್ಕಂಥವರ ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿದ್ದಂಥವರ ದೃಷ್ಟಿಯಲ್ಲಿ ಅದರ ಸಂಜ್ಞೆ ಬದಲಾಗ್ತದೆ ಹೊರತು ಆ ವಸ್ತು ಬದಲಾಗೋದಿಲ್ಲ. ಆದ್ದರಿಂದಾಗಿ ನೀವು ಹೇಳುವ ಪ್ರಕಾರ ಅದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಶಬ್ದದಿಂದ ಅದು ವಾಚ್ಯವಾಗಿದೆ, ಅದರಿಂದ ಅದು ಭ್ರಾಂತಿ ವಿಷಯಕ ಮಿಥ್ಯಾ ಅಂತ ಅನ್ನೋದಿದ್ದರೆ ನಿಮ್ಮ ವಿಚಾರವೂ ಕೂಡ ಸರಿಯಲ್ಲ. ದಿಕ್ಕು ವ್ಯವಸ್ಥಿತ ಇದೆ. ಆನಂತರ ಅರ್ಜುನನು ಕೂಡ ಸತ್ಯನಾಗಿದ್ದಾನೆ. ಸಂಬಂಧದಿಂದ ಬೆಂಗಳೂರು ಕೆಲವರಿಗೆ ದಕ್ಷಿಣ, ಕೆಲವರಿಗೆ ಉತ್ತರ, ಅರ್ಜುನ ಕೆಲವರಿಗೆ ಅಣ್ಣ, ಕೆಲವರಿಗೆ ತಮ್ಮ, ಕೆಲವರಿಗೆ ಗಂಡ, ಈ ರೀತಿಯಾಗಿ ವಿಚಾರ ಬರೋದರಿಂದಾಗಿ ನಿಮ್ಮ ಈ ಆಕ್ಷೇಪ ಅಂತೇನಿದೆ, ಸ್ಥಿರತೆ ಇಲ್ಲ ದಿಕ್ಕಿನ ವಿಷಯದಲ್ಲಿ ಅಂತನೂ ಆಕ್ಷೇಪ ಇದೆ. ಈ ಆಕ್ಷೇಪ ಸರಿಯಲ್ಲ. ದಿಕ್ಕು ಸ್ಥಿರವೇ ಆಗಿದೆ. ವ್ಯವಹಾರದ ವಿಭಿನ್ನತೆ ವಸ್ತುವಿನ ಅಸ್ತಿತ್ವಕ್ಕೆ ಧಕ್ಕೆ ತರುವುದಿಲ್ಲ, ವಸ್ತುವಿನ ನಿತ್ಯತ್ವಕ್ಕೆ ಧಕ್ಕೆ ತರುವುದಿಲ್ಲ. ಆದ್ದರಿಂದ ಆಕಾಶ ನಿತ್ಯವಾಗಿದೆ. ಆಕಾಶ ನಿತ್ಯ, ಆಕಾಶ ದಿಕ್ಕು ನಿತ್ಯವಾದ್ದರಿಂದ ವರ್ಣಗಳು ನಿತ್ಯವಾಗಿವೆ. ಆದ್ದರಿಂದ ವೇದವು ನಿತ್ಯವಾಗಿದೆ. ಆದರೂ ತಮ್ಮ ಹಠವನ್ನು ಬಿಡುವುದಿಲ್ಲ. ತಮ್ಮ ಹಠವನ್ನು ಬಿಡೋದಿಲ್ಲ. ಏನು ಅಪ್ಪ, ಏನು ಹೇಳು, ಒಟ್ಟು ದಿಕ್ಕು ಭ್ರಾಂತಿಗೆ ವಿಷಯವಾಗಿದೆ. ಒಟ್ಟು ದಿಕ್ಕಿನ ಬಗ್ಗೆ ಸಂಶಯ, ಒಬ್ಬನಿಗೆ ಅವನಿಗೆ ಹಿಂಗೆ ಬರ್ತದೆ, ಹೀಗೆ ಬರ್ತದೆ, ಈ ಸಂಶಯ ಬರ್ತದಲ್ಲ, ಭ್ರಮಕ್ಕೆ ಕಾರಣ ಆಗ್ತಲ್ಲ. ಯಾವುದು ಭ್ರಮಕ್ಕೆ ಕಾರಣವಾಗಿದೆ ಅದು ಮಿಥ್ಯ. ಹೇಗೆ ಶುಕ್ತಿಯಲ್ಲಿದ್ದ ರಜತ ಜ್ಞಾನ, ರಜತ ಜ್ಞಾನ ಅಂತೇನಿದೆ, ಇದು ಭ್ರಾಂತಿಗೆ ವಿಷಯವಾದದ್ದು ಹೇಗೆ ಮಿಥ್ಯೆ ಆಗಿದೆಯೋ, ಅದೇ ರೀತಿಯಾಗಿ ದಿಕ್ಕು ಯಾಕೋ ಭ್ರಮೆಗೆ, ಭ್ರಾಂತಿಗೆ ವಿಷಯವಾಗುವುದರಿಂದಾಗಿ ಅವುಗಳನ್ನು ಸುಳ್ಳು ಅಂತ ಯಾಕೆ ಹೇಳಬಾರ್ದು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ನೋಡಿ, ಮತ್ತೆ ಎಲ್ಲಿಂದಲೂ ಒಂದು ತಕರಾರು ತೆಗಿತಾರೆ. ಶಾಸ್ತ್ರದಲ್ಲಿ ಬಂದ ವಿಷಯದ ಬಗ್ಗೆ ಇರತಕ್ಕಂಥ ನೂರಾರು ಸಂಶಯಗಳನ್ನು, ನೂರಾರು ವೇರಿಯೇಷನ್ಗಳನ್ನು ದೂರ ಮಾಡಿ ಇದಮಿತ್ತಮ್ ಅಂತೇಳಿ ತಯಾರು ಮಾಡಬೇಕಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆಯ ಅಥವಾ ವಿಚಾರ ಶಕ್ತಿಯ, ಚಿಂತನೆ ಮಾಡುವ ಸೂಕ್ಷ್ಮತೆಯ ಏನು ವೈಶಿಷ್ಟ್ಯ ಇದೆ, ಇದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಒಟ್ಟು ಭ್ರಾಂತಿಗೆ ವಿಷಯವಾಗಿದೆಯಲ್ಲ, ಭ್ರಾಂತಿಗೆ ವಿಷಯವಾದ ಶುಕ್ತಿಯಲ್ಲಿ ಕಾಣುವ ರಜತ ಭ್ರಾಂತಿಗೆ ವಿಷಯವಾದದ್ರಿಂದ ಹೇಗೆ ಮಿಥ್ಯೆಯಾಗಿದೆಯೋ, ದಿಕ್ಕೂ ಕೂಡ ಭ್ರಮಕ್ಕೆ ವಿಷಯವಾಗುವುದರಿಂದ, ಭ್ರಮಕ್ಕೆ ಕಾರಣವಾಗುವುದರಿಂದಾಗಿ ಅದನ್ನು ಮಿಥ್ಯಾ ಅಂತ ಯಾಕನ್ಬಾರ್ದು ಅಂತನ್ನ ಪ್ರಶ್ನೆ ಮಾಡಿದಾಗ, ಆಗ ನಾವು ಪ್ರಶ್ನೆ ಮಾಡ್ತೇವೆ, ರಜತ ಇದು ಆರೋಪಿತವಾದದ್ದು, ಆರೋಪಿತವಾಗಿ ಭ್ರಾಂತಿ ವಿಷಯವಾದದ್ದು ಮಿಥ್ಯಾತ್ವಕ್ಕೆ ಅದು ಕಾರಣವೋ, ಅಥವಾ ಅಧಿಷ್ಠಾನ ರೂಪದಿಂದ ಭ್ರಾಂತಿ ವಿಷಯಕವಾದದ್ದು ಕಾರಣವು ಹೇಳಿ ಅಂತ ಕೇಳ್ತಾರೆ. ಯಾಕೆ ಶುಕ್ತಿಯಲ್ಲಿ ರಜತ ಇದಂ ರಜತಂ ಅಂತಿಕೊಂಡಂತನ್ನುವ ಜ್ಞಾನ ಅಂತಿಕೊಂಡಂತೇನಿದೆ, ಇಲ್ಲಿ ರಜತ ಇದಂ ರಜತಂ ಅಂತನ್ನುವ ಈ ಪದದಿಂದ ವಾಚ್ಯವಾದ ರಜತ ಅಂತೇನಿದೆ, ಇದು ಆರೋಪಿತವಾಗಿದೆ. ಆರೋಪಿತವಾದದ್ರಿಂದಾಗಿ ಅದು ಮಿಥ್ಯಾ ಅಂತನ್ನುವ ಮಾತು ನಮಗೂ ಒಪ್ಪಿತವಾಗಿದೆ.
ನಮಗೆ ಒಪ್ಪಿತವಾದದ್ದನ್ನು ಹೇಳೋದ್ರಿಂದ ಸಿದ್ಧ ಸಾಧನ ಅಂತನೋ ದೋಷ ಬರ್ತದೆ. ನಮಗೆ ಹೇಳಿದ್ದನ್ನು ಹೇಳ್ತೀವಿ, ಸಮಸ್ಯೆ ಏನಿದೆ? ಇಬ್ಬರಿಗೂ ಒಂದು ಸಮಸ್ಯೆ ಇಲ್ಲೇ ಇಲ್ಲವಲ್ಲ? ಹೌದು. ಪೂರ್ವದ ಮೇಲೆ ಆರೋಪಿತವಾದ ಪಶ್ಚಿಮ ಎಂಬ ಭ್ರಾಂತಿ ಯಂ ಪ್ರತೀಚಿ ಅಂತನ್ನುವ ವಾಕ್ಯದಲ್ಲಿ ಬಂದ ಯಂ ಪ್ರತೀಚಿ ಅಂತನ್ನುವುದು ಪೂರ್ವ ಪ್ರಾಚೀಯ ಮೇಲೆ ಆರೋಪಿತವಾದದ್ರಿಂದಾಗಿ ಅದನ್ನು ನಾವು ಭ್ರಾಂತಿ, ಅದು ಮಿಥ್ಯಾ ಅಂತ ನಾವು ಹೇಳ್ತೇವೆ. ಅಲ್ಲಿರ್ತಕ್ಕಂಥದ್ದು ಪೂರ್ವವೇ ಸರಿ ಅಂತಕೊಂಡು ನಾವು ಹೇಳ್ತೇವೆ. ಆದ್ದರಿಂದಾಗಿ ಇದು ಸಿದ್ಧ ಸಾಧನ ವಿಷಯವಾಯಿತು. ಇದಕ್ಕೆ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂತಹ ಇಲ್ಲ. ಇನ್ನು ರಜತ ಅಂತನ್ನುವ ವಸ್ತುವೇ ಅಂದರೆ ರಜತದ ಆರೋಪಿತವಾದ ರಜತ ಮಿಥ್ಯಾ ಅಂತಂತೀರ, ರಜತವನ್ನೇ ಮಿಥ್ಯಾ ಅಂತಂತೀರ. ಅದಕ್ಕೆ ಅಧಿಷ್ಠಾನ ಅಂತ ಕರೀತಾರೆ. ರಜತ ಶಬ್ದದ ಅಧಿಷ್ಠಾನವಾದ ರಜತ ಅಂದರೆ ಬೆಳ್ಳಿ. ಶುಕ್ತಿಯ ಮೇಲೆ ಆರೋಪಿತವಾದ ಬೆಳ್ಳಿ ಇದು ಸುಳ್ಳಂತೀರಾ ಅಥವಾ ಬೆಳ್ಳಿನೇ ಸುಳ್ಳಂತೀರಾ ಅಂತ ಎರಡು ಪ್ರಶ್ನೆ ನಮ್ಮದು ಅವರಿಗೆ. ಅದಕ್ಕೆ ಮೊದಲನೇದ್ದು ಭ್ರಾಂತಿ, ಆರೋಪಿತವಾದ ರಜತತ್ವ, ಅದು ಮಿಥ್ಯಾ, ಅದು ನಮಗೂ ಸಮ್ಮತ. ಆದ್ದರಿಂದಾಗಿ ಸಮ್ಮತವಾದದ್ದನ್ನು ಹೇಳೋದ್ರಿಂದ ಸಿದ್ಧ ಸಾಧನ ದೋಷ ಬರ್ತದೆ. ಎರಡನೆಯದ್ದು, ಇಲ್ಲ ಬೆಳ್ಳಿನೇ ಸುಳ್ಳು ಅಂತಂತೀರಾ, ಬೆಳ್ಳಿನೇ ಸುಳ್ಳು ಅಂತಂಡಿಗೆ ಬರೋದಿಲ್ಲ. ಬೆಳ್ಳಿ ಅಂತನ್ನು ಅಧಿಷ್ಠಾನುರೂಪವಾದ ಜ್ಞಾನ ಅಂತೇನಿದೆ, ಈ ಬೆಳ್ಳಿ ರೂಪ ಅಧಿಷ್ಠಾನ ಜ್ಞಾನ ಅಂತೇನಿದೆ, ಇದು ಬೇರೆ ಕಡೆಗೆ ಬೆಳ್ಳಿ ಜಗತ್ತಿನಲ್ಲಿ ಬೇಕಾದಷ್ಟಿವೆ. ಪೂರ್ವದ ಮೇಲೆ ಇದು ಪಶ್ಚಿಮಾಂತನ್ನು ಆರೋಪಿತವಾದ ಆ ಪಶ್ಚಿಮ ಶಬ್ದ ಮಿಥ್ಯಾ ಅಂತ ಅನ್ನೋದಾಗಿದ್ದರೆ ಅದು ನಮಗೆ ಸಮ್ಮತವಾಗಿದೆ. ಇನ್ನು ಪಶ್ಚಿಮ ದಿಕ್ಕೇ ಮಿಥ್ಯಾ ಅಂತನೂ ಆಗಿದ್ದರೆ ಅಲ್ಲಿಗೆ ಬರೋದಿಲ್ಲ. ಪಶ್ಚಿಮ ಅಂತ ಅನ್ನೋ ದಿಕ್ಕು ಇದೆ. ಆದ್ದರಿಂದಾಗಿ ಭ್ರಾಂತಿ ವಿಷಯ ಎರಡು ರೀತಿಯಿಂದ, ಒಂದು ಆರೋಪಿತದ ಮೇಲೆ, ಒಂದು ಅಧಿಷ್ಠಾನದ ಮೇಲೆ. ಅಧಿಷ್ಠಾನದ ಮೇಲಿರ್ತಕ್ಕಂಥ ಭ್ರಾಂತಿ ಅದು ಅಸತ್ಯವಾಗಿರೋದಿಲ್ಲ, ಬೇರೆ ಕಡೆಗೆ ಅದು ಸತ್ಯವಾಗಿರ್ತದೆ. ಆರೋಪಿತವಾದದ್ದು ಎಲ್ಲ ಕಡೆಗೂ ಅಸತ್ಯವಾಗಿರ್ತದೆ, ಅದು ಎಲ್ಲರಿಗೂ ಸಮ್ಮತವಾಗಿದೆ. ಆದ್ದರಿಂದಾಗಿ ಒಟ್ಟು ಭ್ರಾಂತಿ ವಿಷಯ ಅಂತ ತಿಳ್ಕೊಂಡಂತ ಹೇಳಿ ಯಾವುದು ಭ್ರಾಂತಿಗೆ ವಿಷಯವಾಗ್ತದೆ ಅದು ಮಿಥ್ಯಾ ಅಂತ ತಿಳ್ಕೊಂಡಂತಂದರೆ ಅವಾಗ ನೀವಿಬ್ಬರೂ ಸುಳ್ಳರು, ಅತಿ ಮಹಾ ಸುಳ್ಳರು ಅಂತ ಸಿದ್ಧವಾಗ್ತದೆ. ಯಾಕೆ? ವಿಜ್ಞಾನವಾದ ಇದು ಸತ್ಯವೋ ಸುಳ್ಳು ಅಂತ ತಿಳ್ಕೊಂಡಂತೇಳಿ ವಿಜ್ಞಾನವಾದದ ಬಗ್ಗೆಯೂ ಕೂಡ ಎಷ್ಟೋ ಜನರಿಗೆ ಭ್ರಮ ಇದೆ. ನಿಮ್ಮ ವಾದವು ಭ್ರಾಂತಿಗೆ ವಿಷಯವಾಯಿತು. ವಿಜ್ಞಾನವಾದ ಸರಿಯೋ ಸುಳ್ಳು, ವಿಜ್ಞಾನವಾದ ಸರಿಯಲ್ಲ ಅಂತ ವೈಶೇಷಿಕರು ಹೇಳ್ತಾರೆ. ಶೂನ್ಯವಾದ ಸರಿಯಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಾಕೆ? ಅದರ ಬಗ್ಗೆ ಅನೇಕ ಭ್ರಮೆಗಳಿವೆ ಅಂತ ತಿಳ್ಕೊಂಡಂತ. ಆಗ ವಿಜ್ಞಾನವಾದದ ಮೇಲೆ ಆರೋಪಿತವಾದದ್ದು ಮಿಥ್ಯೆ ಆಗ್ಬೋದು, ಆದರೆ ವಿಜ್ಞಾನವಾದವೇ ಮಿಥ್ಯಾ ಅಂತ ಹೇಳಲಿಕ್ಕೆ ಬರ್ತದೆ? ಅಧಿಷ್ಠಾನಗತವಾಗಿರ್ತಕ್ಕಂತಹ ಭ್ರಾಂತಿಗೆ ಅಧಿಷ್ಠಾನವಾದದ್ದೇ ಇದು ಪೂರ್ತಿ ಸುಳ್ಳು ಅಂತ ಹೇಳುವಂತಿದ್ರೆ ನಿಮ್ಮ ವಿಜ್ಞಾನವಾದವೂ ಸುಳ್ಳಾಗ್ತದೆ, ನಿಮ್ಮ ಶೂನ್ಯವಾದವೂ ಕೂಡ ಸುಳ್ಳಾಗ್ತದೆ, ನಿಮ್ಮ ಅಸ್ತಿತ್ವವೇ ಹೊರಟೋಗ್ತದೆ. ಆದ್ದರಿಂದಾಗಿ ಕೇವಲ ಭ್ರಾಂತಿಗೆ ವಿಷಯವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಮಿಥ್ಯಾ ಅಂತ ಅನ್ಲಿಕ್ಕೆ ಹೋಗಬೇಡಿ. ಆದ್ದರಿಂದಾಗಿ ಭ್ರಾಂತಿಗೆ ವಿಷಯವಾದದರಿಂದಾಗಿ ದಿಕ್ಕು ಸರ್ವತಾ ಮಿಥ್ಯಾ ಅಲ್ಲ. ಆರೋಪಿತವಾದ ಪ್ರತೀಚಿ ಅದು ಮಿಥ್ಯಾ, ಅಧಿಷ್ಠಾನವಾದ ಪ್ರತೀಚಿ ಇದು ಮಿಥ್ಯಾ ಅಲ್ಲ. ಆದ್ದರಿಂದಾಗಿ ಭ್ರಮಕ್ಕೆ ಭ್ರಾಂತಿಗೆ ವಿಷಯವಾಗ್ತದೆ ದಿಕ್ಕು ಅಂತ ತಿಳ್ಕೊಂಡಂತೇಳಿ
ಅದನ್ನು ಮಿಥ್ಯಾ ಅಂತ ಹೇಳ್ತೀನಿ ಹೊರಟರೆ ನಿಮ್ಮ ವಿಜ್ಞಾನವಾದಕ್ಕೂ ನಿಮ್ಮ ಶೂನ್ಯವಾದಕ್ಕೂ ಕೂಡ ಧಕ್ಕೆ ಬರ್ತದೆ. ಅವುಗಳ ಅಸ್ತಿತ್ವದ ಬಗ್ಗೆನೇ ಸಂಶಯ ಬಂದು ಅವು ನೀವು ಮಿಥ್ಯಾ ಅಂತ ಅನ್ಸ್ಕೊಳ್ತವೆ. ಆದ್ದರಿಂದ ಆ ರೀತಿ ಲಾಜಿಕ್ ಮಾಡಬೇಡಿ ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಅದು ಹೇಗೆ ಸ್ವಲ್ಪ ವಿವರಿಸಿ ಹೇಳ್ರಿ ಅಂತ ಹೇಳಕಂದಾಗ ಕಥಂ ಇತ್ಯತಃ ಆಗ ಅದನ್ನು ವಿವರಿಸ್ತಾರೆ. ಈಗಾಗಲೇ ಟೈಮ್ ಆದ್ದರಿಂದ ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಾನು ಇಲ್ಲಿಯವರೆಗೆ ಹೇಳಿರ್ತಕ್ಕಂಥದ್ದನ್ನು ಟೀಕಾಕೃತ್ ಪದರಷ್ಟು ಸುಂದರವಾಗಿರ್ತಕ್ಕಂಥ ವಾಕ್ಯಗಳಿಂದ ವಿವರಣೆ ಮಾಡ್ತಾರೆ. ಯದಿ ದಿಶೋ ಭ್ರಾಂತಿ ವಿಷಯತ್ವಂ ಅಂಗೀಕೃತಂ ತದಾ ಸಿದ್ಧಮೇವ ಇತಿ ಶುಕ್ತಿರಜ. ಶೂನ್ಯವಾದಿಗಳು ಬೌದ್ಧವಾದಿಗಳು ಹೇಳ್ತಾರೆ, ದಿಕ್ಕನ್ನು ಭ್ರಾಂತಿಗೆ ವಿಷಯ ಅಂತೇಳಿ ಸ್ವೀಕಾರ ಮಾಡಿದ ಮೇಲೆ ಅದು ಮಿಥ್ಯಾ ಅಂತ ಅನ್ನೋದೇ ನಿಶ್ಚಿತ. ಯಾಕೆ? ಶುಕ್ತಿಯ ಮೇಲೆ ಇರತಕ್ಕಂತಹ ರಜತ ಭ್ರಾಂತಿ ವಿಷಯವಾದ್ದರಿಂದ ಅದು ಹೇಗೆ ಮಿಥ್ಯೆಯೋ ಅದೇ ರೀತಿಯಾಗಿ ದಿಕ್ಕು ಕೂಡ ಮಿಥ್ಯಾ ಅಂತ ಹೇಳಿದಾಗ ಆಗ ಆರೋಪಿತತ್ವೇನ ಭ್ರಾಂತಿ ವಿಷಯ ಅಂತಂತೀರ. ಶುಕ್ತಿ ಬೆಳ್ಳಿ ಆಗದೇ ಇದ್ದದ ಮೇಲೆ ಬೆಳ್ಳಿಯ ಆರೋಪ ಮಿಥ್ಯಾ ಅಂತಂತೀರ. ಕಿಂ ಆರೋಪ್ಯತೆಯ ಭ್ರಾಂತಿ ವಿಷಯತ್ವ ಮಿಥ್ಯಾತ್ವೇ ಹೇತುತ್ವೇ ನಿವಕ್ಷಿತಂ ಅಥವಾ ಅಧಿಷ್ಠಾನತೆಯ? ಎರಡು ಪ್ರಶ್ನೆ ಮಾಡ್ತಾರೆ. ಇನ್ನು ಆರೋಪ್ಯತೆಯ ಭ್ರಾಂತಿ ವಿಷಯತ್ವ ಮಿಥ್ಯಾತ್ವ ಅಂತಂದರೆ ಸಿದ್ಧ ಸಾಧನ ಆರೋಪ್ಯಾಯ ದಿಶಾ ಮಿಥ್ಯಾತ್ವೇನ ಅಹಂ ಅಸ್ಮಾಭಿ ಅಂಗೀಕೃತ. ಆರೋಪಿತವಾದದ್ದು ಮಿಥ್ಯಾ ಅಂತ ನಾವು ಕೂಡ ಅಂಗೀಕಾರ ಮಾಡಿದ್ದೇವೆ. ಆದ್ದರಿಂದಾಗಿ ನಿಮ್ಮ ಅದನ್ನು ಸಿದ್ಧ ಸಾಧನ ದೋಷ ಬರ್ತದೆ. ಇನ್ನು ಪ್ರಧಾನಸ್ಯ ಆರೋಪಿ ಮಿಥ್ಯೆ ಆದಾಗ ಪ್ರಧಾನವಾದದ್ದು ಸತ್ಯವಾಗ್ತದೆ. ಪಶ್ಚಿಮ ಅಲ್ಲನ್ನಲ್ಲಿ ಪೂರ್ವ ಇದೆ ಅಂತ ನಿಶ್ಚಿತ ಆಗೇ ಆಗ್ತದೆ. ಅಧಿಷ್ಠಾನ ವಿಷಯದಲ್ಲಿ ಭ್ರಾಂತಿ ಅಂತಿಕೊಂಡಂತಂದರೆ ಭ್ರಾಂತಿಯ ವಿಚಾರ ಬರ್ತದೆ ಅಂತಿಕೊಂಡಂತಂದರೆ ಅದು ನಿಮ್ಮ ವಿಜ್ಞಾನ ಶೂನ್ಯದ ಮೇಲೂ ಸಾ ಭ್ರಾಂತಿಶ್ಚ ಸತ್ಯತ್ವೇನ ಅಂಗೀಕೃತಯೋ ವಿಜ್ಞಾನ ಶೂನ್ಯೋ ಅಧಿಷ್ಠಾನ ವಿಷಯಪಿ ಭವತಿ. ಅಧಿಷ್ಠಾನದ ವಿಷಯದ ಭ್ರಾಂತಿ ಅಂತಿಕೊಂಡಂತೇನಿದೆ ಅದು ವಸ್ತುವಿನ ಅಧಿಷ್ಠಾನದ ಮಿಥ್ಯಾತ್ವಕ್ಕೆ ಕಾರಣವಾಗೋದಿಲ್ಲ. ಅದನ್ನು ಕಾರಣವಾಗ್ತದೆ ಅಂತೇಳಿ ಸ್ವೀಕಾರ ಮಾಡಿದ್ದರೆ ಆ ಭ್ರಾಂತಿ ಸತ್ಯ ಅಂತ ನೀವು ಸ್ವೀಕಾರ ಮಾಡಿದ ನಿಮ್ಮ ವಿಜ್ಞಾನವಾದ, ಸತ್ಯ ಅಂತ ನೀವು ಸ್ವೀಕಾರ ಮಾಡಿದ ಶೂನ್ಯವಾದ, ಅವುಗಳ ವಿಷಯದಲ್ಲಿಯೂ ಭ್ರಾಂತಿ ಬರೋದರಿಂದಾಗಿ ಅವು ಕೂಡ ಇಲ್ಲ, ಅವು ಮಿಥ್ಯಾ ಅಂತ ಅನ್ಬೇಕಾಗ್ತದೆ ಅಂತ ಸಾಧಾರಣ ಒಂದು ವಾಕ್ಯದ ಸರಣಿಯಿಂದಲೇ ಅದನ್ನು ಖಂಡನ ಮಾಡ್ತಾರೆ. ಇನ್ನು ವಿಜ್ಞಾನ ಶೂನ್ಯವೂ ಕೂಡ ಮಿಥ್ಯಾ ಅಂತ ಅನ್ಬೇಕಾಗ್ತದೆ ಅಂತ ಅನ್ನೋದು ಹೇಗೆ ಅಂತ ಅನ್ನೋದನ್ನು ಸ್ವಲ್ಪ ಇನ್ನೂ ವಿಸ್ತಾರ ಮಾಡಿ ಹೇಳ್ತಾರೆ. ಈಗಾಗಲೇ ಸಮಯ ಬಹಳ ಆದದ್ರಿಂದಾಗಿ ಆ ವಿಚಾರವನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ನಾನು ನನ್ನ ತಿಳುವಳಿಕೆಗೆ ತಿಳಿದಷ್ಟು ಬಹಳ ಸರಳವಾಗಿ ವಿಷಯವನ್ನು ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಆದ್ದರಿಂದಾಗಿ ದಿಕ್ಕಿನ ಮೇಲೆ ಬಂದಿರತಕ್ಕಂತಹ ಸಂಶಯಗಳು ಅಂತೇನಿವೆ, ಇವುಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಂದ ಬಂದದ್ದರಿಂದಾಗಿ ಅವರಿಗೆ ಹಾಗೆ ದಿಕ್ಕಿನ ಅಸ್ತಿತ್ವಕ್ಕೆ ಧಕ್ಕೆ ಬರೋದಿಲ್ಲ. ಆ ದಿಕ್ಕಿಗೆ ಬೇರೆ ಬೇರೆ ಆ ದಿಕ್ಕಿಗೇನೆ ಕೆಲವರು ಪೂರ್ವ ಪಶ್ಚಿಮ ಅಂತ ಕರೆದಾಗ ಸಂಬಂಧದ ದೃಷ್ಟಿಯಿಂದ ಅದು ಆ ರೀತಿಯಾಗಿರ್ತದೆ. ಆದ್ದರಿಂದಾಗಿ ಏನಾದರೂ ದಿಕ್ಕು ಸುಳ್ಳು ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತ ಅನ್ನೋದನ್ನು ನಾವು ಸಾಧನೆ ಮಾಡಿದ ಮೇಲೆ ಭ್ರಾಂತಿ ವಿಷಯದ ಬಗ್ಗೆ ತೆಗೆದುಕೊಂಡು ಆರೋಪಿತ ಭ್ರಾಂತಿ ಮಿಥ್ಯಾ ಅಂತ ಅನ್ನೋದು ಎಲ್ಲರಿಗೂ ಸಮ್ಮತ, ಅಧಿಷ್ಠಾನಗತವಾಗಿರ್ತಕ್ಕಂಥ ಭ್ರಾಂತಿ ಅಂತ ಅನ್ನೋದು ಮಿಥ್ಯಾ ಅಂತ ಅನ್ನೋದಾಗಿದ್ದರೆ ಆಗ ನಿಮ್ಮ ತತ್ವಜ್ಞಾನಕ್ಕೂ ನಿಮ್ಮ ವಿಚಾರ ಸರಣಿಗೂ ಬಾಧ ಬರ್ತದೆ ಅಂತ ಅನ್ನೋದು ಹೇಳಿ ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ. ಎಷ್ಟು ಸಮೀಚೀನವಾದ ರೀತಿಯಲ್ಲಿ ವಿಷಯಗಳನ್ನು ಬಿಡಿಸ್ತಾ ಹೊರಟಿದ್ದಾರೆ.
ಬಹಳ ಆನಂದ ಆಗ್ತದೆ. ಓದ್ತಾ ಇದ್ದರೆ ಜಗತ್ತು ಮರೆತು ಹೋಗ್ತದೆ. ನನಗಂತೂ ಇಲ್ಲಿ ಸುಮಾರು 30-35 ನಿಮಿಷ ಆಗಿರಬೇಕೀಗ. ನಾನು ಕೇವಲ ಅಲ್ಲಿ ಆ ಶಬ್ದಗಳು, ಅಲ್ಲಿಯ ಪೂರ್ವ ಪಶ್ಚಿಮ ಸ್ತಂಭ, ಆನಂತರ ಹಿಮಾಲಯ, ಇವೇ ಇತ್ತೇ ಹೊರತು ಜಗತ್ತಿನ ಬೇರೆ ವಿಚಾರ ನನಗೆ ಇರಲೇ ಇಲ್ಲ. ಶಾಸ್ತ್ರ ಚಿಂತನೆ ಮಾಡುವಾಗ ಏಕಾಗ್ರತೆ ಬರ್ತದೆ. ಇನ್ನು ನಾವು ಭೀಮನ ಹತ್ರ ಹೋಗೋಣ. ಪರಮಾತ್ಮ ಸ್ವತಂತ್ರನಾಗಿ ನಮಗೆ ಪ್ರೇರಣೆ ಮಾಡ್ತಾ ಇರ್ತಾನೆ. ಆ ಪ್ರೇರಣೆಗೆ ಅನುಸಾರವಾಗಿ ನಾವು ಪ್ರಯತ್ನಶೀಲರಾಗಬೇಕು. ಒಂದು ಯೋಗ್ಯತೆ, ಇನ್ನೊಂದು ಅನಾದಿ ಕರ್ಮ, ಇನ್ನೊಂದು ಭಗವಂತನ ಪ್ರೇರಣಾನುಸಾರವಾಗಿರ್ತಕ್ಕಂಥ ರೀತಿಯ ಪ್ರಯತ್ನ. ಇವುಗಳನ್ನು ಮೂರನ್ನು ನೋಡಿಕೊಂಡು ಪರಮಾತ್ಮ ನಮಗೆ ನಾವು ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಅಂತನೂ ರಿಸಲ್ಟ್ ಕೊಡ್ತಾನೆ. ಆದ್ದರಿಂದ ಇಲ್ಲಿ ಕೇವಲ ಯೋಗ್ಯತೆ ಆಗಲಿ, ಕೇವಲ ಅನಾದಿ ಕರ್ಮವಾಗಲಿ ನಮ್ಮ ಕಾರ್ಯಸಿದ್ಧಿಗೆ ಕಾರಣವಾಗುವುದಿಲ್ಲ. ಪ್ರಯತ್ನವೂ ಕೂಡ ಅನಿವಾರ್ಯವಾಗಿರ್ತದೆ. ಆದರೆ ಈ ವಿಷಯದಲ್ಲೂ ಕೂಡ ನಮಗೆ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮನ ಪ್ರೇರಣೆಗೆ ಅನುಸಾರವಾಗಿ ನಾವು ಪ್ರಯತ್ನ ಮಾಡಬೇಕು. ಹಾಗಾದರೆ ಪರಮಾತ್ಮ ನಮಗೆ ಯಾವಾಗ ಬಂದು ಪ್ರೇರಣೆ ಮಾಡ್ತಾನೆ? ಬೆಳಗ್ಗೆ ಬರ್ತಾನೆಯಾ, ಮಧ್ಯಾಹ್ನ ಬರ್ತಾನೆಯಾ, ಸಾಯಂಕಾಲ ಬರ್ತಾನೆಯಾ ಅಂತನೂ ವಿಚಾರ ಬಂದಾಗ ಪರಮಾತ್ಮ ನಮಗೆ ಹುಟ್ಟುವಾಗಲೇ ನೀನು ಏನು ಮಾಡಬೇಕು, ಯಾವ ಪ್ರಯತ್ನ ಮಾಡಬೇಕು ಅಂತ ಅನ್ನೋದನ್ನು ಹೇಳಿಕೊಟ್ಟಿದ್ದಾನೆ. ಆದ್ದರಿಂದ ಅಣ್ಣ ಪರಮಾತ್ಮ ದಿನಾಲು ಬಂದು ಹೀಗೆ ಅಂತಕೊಂಡು ಕಿವಿ ಹಿಂಡಿ ಹೇಳೋದಿಲ್ಲ. ಶಾಸ್ತ್ರಾದಿಮಾನ್ ಗೌ ಅಂತಿಕೊಂಡು ಪರಮಾತ್ಮ ಲಕ್ಷಣ ಮಾಡಿಬಿಟ್ಟಿದ್ದಾನೆ. ಎಲ್ಲೆಲ್ಲಿ ಗಂಗೆದವಲ್ಲಿ ಕಾಣ್ತಾ ಇಲ್ಲ ಗೌ ಅಂತ ತಿಳ್ಕೊಂಡ್ಬಿಡಿ. ಪ್ರತಿಯೊಂದು ಆಕಳಗಳನ್ನು ಕೋಡಿಡಿದು ಇದು ಹಸು, ಇದು ಎತ್ತು, ಶೃಂಗಿಗ್ರಾಹಕತೆಯ ಪರಮಾತ್ಮ ನಮಗೆ ಪ್ರೇರಣೆ ಮಾಡೋದಿಲ್ಲ. ಪರಮಾತ್ಮ ನಮಗೆ ಎಲ್ಲಿ ಹುಟ್ಟಿಸಿದ್ದಾನೆ, ಈ ದಾರಿಯಲ್ಲಿ ನನ್ನ ಪ್ರಯತ್ನ ಇರಲಿ ಅಂತೇಳಿ ಅವನು ಮೊದಲೇ ಆರ್ಡರ್ ಮಾಡಿಬಿಟ್ಟಿದ್ದಾನೆ. ಅದು ಯಾವಾಗಲೂ ಅವನ ಪ್ರೇರಣೆ. ಎಲ್ಲಿ ಹುಟ್ಟಬೇಕು, ಯಾವ ವರ್ಣದ ಹುಟ್ಟಬೇಕು ಅಂತ ನಮ್ಮ ಕೈಯಲ್ಲಿರಲ್ಲ. ಪರಮಾತ್ಮ ಹುಟ್ಟಿಸಿದ್ದಾನೆ ನಮ್ಮ ಯೋಗ್ಯತೆ ಅಧ್ಯಾತ್ಮ ಕರ್ಮ ನೋಡಿಕೊಂಡು. ಅದಕ್ಕೋಸ್ಕರ ಆ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡಿಕೊಂಡು ಪರಮಾತ್ಮನ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ನಾವು ಪ್ರಯತ್ನಶೀಲರಾಗಬೇಕು. ವಿಷ್ಣೋರ್ಮುಖಾದ್ ವಿಪ್ರಜಾತಿ ಪ್ರವೃತ್ತಾ. ಪರಮಾತ್ಮ ತನ್ನ ಮುಖದಿಂದ ಬ್ರಾಹ್ಮಣ ವರ್ಣವನ್ನು ಹುಟ್ಟಿಸಿದ್ದಾನೆ. ಮುಖದಿಂದ ಹುಟ್ಟಿದ್ದರಿಂದಾಗಿ ಮುಖದ ಕೆಲಸಗಳು. ಮುಖದ ಕೆಲಸಗಳೇನು ಅಂದರೆ ಜಪ, ಉಪದೇಶ. ಇವು ಬಾಯಿ ಕೆಲಸ ಅಲ್ಲೇನು? ಬಾಯಿಂದ ಜಪ ಮಾಡ್ತಾರಲ್ಲ, ಮನಸ್ಸಿನಿಂದ ಮಾಡಿದ್ರು ಕೂಡ ಬಾಯಿ ಅಲಗಾಡ್ತದಲ್ಲ. ಉಪದೇಶ ಮಾಡಬೇಕಾದ್ರೆ ಮುಖ ಬೇಕೇ ಬೇಕು. ಅದರಿಂದಾಗಿ ಅದಕ್ಕೆ ಸಂಬಂಧಿತವಾದ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ಆನಂತರ ದಾನ ಪ್ರತಿಗ್ರಹಗಳು, ಬ್ರಾಹ್ಮಣನು. ಈ ದಾರಿಯಲ್ಲಿ ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು. ಅಧ್ಯಯನದಲ್ಲಿ ನಮ್ಮ ಪ್ರವೃತ್ತಿ ಇರಬೇಕು. ಗೊತ್ತಿದ್ದದನ್ನು ಅಧ್ಯಾಪನ ಮಾಡುವ ವಿಷಯದಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಆನಂತರ ಯಜ್ಞ ಮಾಡುವುದರಲ್ಲಿ ಪ್ರವೃತ್ತಿ ಇರಬೇಕು. ಯಜ್ಞ ಮಾಡಿಸುವುದರಲ್ಲಿ ನಮ್ಮ ಪ್ರವೃತ್ತಿ ಇರಬೇಕು, ನಮ್ಮ ಪ್ರಯತ್ನ ಇರಬೇಕು. ದಾನ ಕೊಡುವುದರಲ್ಲಿ ನಮ್ಮ ಪ್ರಯತ್ನ ಇರಬೇಕು. ದಾನ ತೆಗೆದುಕೊಳ್ಳುವುದರಲ್ಲಿ ಪ್ರಯತ್ನ ಇರಬೇಕು. ಬರೀ ತಗೊಳ್ಳೋದ್ರಲ್ಲಿ ಅಷ್ಟೇ ಅಲ್ಲ. ಬಾಹೋರ್ಜಾತಃ ಕ್ಷತ್ರಿಯಸ್ತೇನ ಬಾಹೋಹೋ. ಪರಮಾತ್ಮ ಕ್ಷತ್ರಿಯರನ್ನು ತನ್ನ ಬಾಹುಗಳನ್ನು ಹುಟ್ಟಿಸಿದಾಗಲೇ ಸೂಚನೆ ಕೊಟ್ಟ, ನಿಮ್ಮ ಕೆಲಸ ಬಾಹುಗಳ ಕೆಲಸ. ಬಾಹುಗಳ ಕೆಲಸ ಏನು ಅಂತ ತಿಳ್ಕೊಂಡಂತಂದರೆ, ಕ್ಷತ್ರಿಯನಿಗೆ ಭುಜಗಳಿಂದ ಮಾಡತಕ್ಕಂತಹ ಯುದ್ಧಾದಿಗಳು, ಸಜ್ಜನರ ಸಂರಕ್ಷಣೆ, ದುಷ್ಟರ ವಿನಾಶ, ಧರ್ಮ ಸಂಸ್ಥಾಪನೆ,
ಧರ್ಮಸ್ಥಾಪನೆಗೆ ಅನುಕೂಲ ಮಾಡಿಕೊಡಬೇಕೆ? ಇವು ಕ್ಷತ್ರಿಯನ ಧರ್ಮ. ಯಾಕೆ? ಪರಮಾತ್ಮ ಅವರನ್ನು ತನ್ನ ಭಾವನೆಯಿಂದ ಹುಟ್ಟಿಸಿದ್ದಾನೆ. ವೈಶ್ಯನನ್ನ ತೊಡೆಗಳಿಂದ ಹುಟ್ಟಿಸಿದ್ದಾನೆ. ತೊಡೆ, ತಾಯಿಯ ತೊಡೆ, ತಂದೆಯ ತೊಡೆ ಮಕ್ಕಳಿಗೋಸ್ಕರ ಮೀಸಲು ಅಲ್ವಾ? ಕೆಲವು ಸಲ ಹೆಂಡತಿಗೂ ಗಂಡನ ತೊಡೆ, ಹೆಂಡತಿಯ ತೊಡೆ ಗಂಡನಿಗೂ ಕೂಡ ಆಶ್ಚರ್ಯವಾಗ್ತದೆ. ಅಂದ್ರೇನು? ಸಂಸಾರ ಮಾಡಿಕೊಂಡು ಉತ್ತಮ ಮಕ್ಕಳನ್ನು ಪಡೆದು ಮಕ್ಕಳ ಸಂರಕ್ಷಣೆಗೋಸ್ಕರ ವ್ಯಾಪಾರವನ್ನು, ಕುಟುಂಬದ ಸಂರಕ್ಷಣೆಗೋಸ್ಕರ ವ್ಯಾಪಾರವನ್ನು, ಕುಟುಂಬದ ಸಂರಕ್ಷಣೆಗೋಸ್ಕರ ಕೃಷಿಯನ್ನು, ನೆಲವನ್ನು ಉಳುವುದು ಇತ್ಯಾದಿಗಳಾಗಲಿ, ಹೊಲದ ಕೆಲಸಗಳನ್ನು, ಅಥವಾ ಸಾಲ ಕೊಡೋದು, ಸಾಲ ತೆಗೆದುಕೊಳ್ಳುವುದು, ಲೇವಾದೇವಿ ವ್ಯವಹಾರ, ಈ ದಾರಿಯಲ್ಲೇ ನೀನು ಪ್ರಯತ್ನ ಮಾಡು ಅಂತ ತಿಳ್ಕೊಂಡಂಥೇಳಿ ಈ ಕರ್ಮಗಳ ಮುಖಾಂತರ ನನ್ನ ಆರಾಧನೆಯನ್ನು ಮಾಡು ಅಂತ ಪರಮಾತ್ಮ ವೈಶ್ಯರಿಗೆ ಪ್ರೇರಣೆ ಮಾಡಿದ್ದ. ಇನ್ನು ಶೂದ್ರರಿಗೆ, ಶೂದ್ರರು ಹುಟ್ಟಿದ್ದು ಮುಖಸ್ಯ ಕರ್ಮಾಶ್ಚ ಪಾಪ ಪ್ರತಿವಾರಣಂ ಹಿ ತಸ್ಮಾತ್ ಸಾಧೃತ್ಯಾ ಸ್ಥಾವರಾಣಾಂಚ ವೃದ್ಧಿ ವಾರ್ತಾತ್ಮಕಂ ಕರ್ಮಧರ್ಮಂ ಚಕಾರ ವಿಷ್ಣುಸ್ತಸ್ಯೈವಾಂಗ್ರಜಃ ಶೂದ್ರ ಉಕ್ತಃ. ಅಭಿವೃದ್ಧಿಯ ಕೆಲಸ, ಪ್ರಜಾಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ, ಇವುಗಳನ್ನೆಲ್ಲವನ್ನು, ಮತ್ತು ಕೈ ನಾವು ಕೆಳಬಿಟ್ಟ ನಮ್ಮ ಕೈ ತೊಡೆಯ ಮೇಲೆ ಇರ್ತದೆ. ಆದ್ದರಿಂದ ಕೈಯ ಕೆಲಸ ಮತ್ತು ತೊಡೆಯ ಕೆಲಸವನ್ನು ಕ್ಷತ್ರಿಯರಿಗೆ ಕೊಟ್ಟಿದ್ದಾನೆ. ಕೃಷಿ, ವಾಣಿಜ್ಯ, ವ್ಯಾಪಾರ, ಕೃಷಿ, ಆನಂತರ ಲೇವಾದೇವಿ ವ್ಯವಹಾರ ಇತ್ಯಾದಿ. ಇನ್ನು ಅಂಗ್ರಜ ಶೂದ್ರ ಉಕ್ತಃ, ಪರಮಾತ್ಮನ ಪಾದಗಳಿಂದ ಶೂದ್ರ ಹುಟ್ಟಿದ್ದಾನೆ. ಗತಿ ಪ್ರಧಾನಂ ಕರ್ಮ ಶುಶ್ರೂಷಣಾಖ್ಯಂ, ಕಾಲಿನ ಕೆಲಸ ಓಡಾಡುವುದು ಅಲ್ವಾ? ಭಾಳ ಜನರಿಗೆ ಶೂದ್ರರ ಕೆಲಸ ಬರೀ ಸೇವಾ ಕೆಲಸ ಅಂತೇಳಿ ಜನರು ಏನು ಅರ್ಥ ಮಾಡಿಬಿಟ್ರು, ಇವ್ರು 24 ತಾಸು ಇವ್ರ ಮನೆ ಕಸ ಬೆಳಿಬೇಕು, ಪಾತ್ರೆ ತಿಕ್ಕಬೇಕು, ಇವ್ರ ಕಾಲು ತೊಳಿಬೇಕು ಅಂತ ಇಷ್ಟೇ ಅರ್ಥ ಮಾಡಿದ್ರು. ಅಷ್ಟೇ ಅರ್ಥ. ಓಡಾಡಿ ಮಾಡುವ ಕೆಲಸಗಳು ಅಂತೇನಿವೆ, ಈ 3 ವರ್ಣಕ್ಕೆ ಬೇಕಾಗಿರ್ತಕ್ಕಂಥ 3 ಅವ್ರು ಕರೆದಾಗ ಹೋಗಿ, ಇವ್ರು ಕರೆದಾಗ ಹೋಗಿ, ಇವ್ರು ಕರೆದಾಗ ಹೋಗಿ, ಬ್ರಾಹ್ಮಣರಿಗೆ ಬೇಕಾಗಿರ್ತಕ್ಕಂಥ ಯಜ್ಞಶಾಲೆ, ಗುಡಿಸಲುಗಳನ್ನು ಕಟ್ಟಿಸಿಕೊಡ್ತಕ್ಕಂಥ ಸಿವಿಲ್ ಇಂಜಿನಿಯರಿಂಗ್, ಇದು ಶೂದ್ರರ ಕೆಲಸ. ಆನಂತರ ಕ್ಷತ್ರಿಯರಿಗೆ ಇದು ಬೇಕು, ಅನೇಕ ರೀತಿಯಾದಂಥ ಬಿಲ್ಲುಬಾಣಗಳು ಬೇಕು, ಸಾಧನಗಳು ಬೇಕು, ವೆಪನ್ಸ್ಗಳು ಬೇಕು. ಅದನ್ನು ತಯಾರು ಮಾಡಿಕೊಡ್ತಕ್ಕಂಥ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ಸ್ಟ್ರೂಮೆಂಟಲ್ ಇಂಜಿನಿಯರಿಂಗ್. ಆನಂತರ ವೈಶ್ಯರಿಗೆ ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಚಕಡಿ, ಗಾಡಿ, ಮೋಟಾರ್ ಇತ್ಯಾದಿ, ಮೊಬೈಲ್ ಇಂಜಿನಿಯರಿಂಗ್. ಒಟ್ಟು ಜಗತ್ತಿಗೆ ಬೇಕಾದ ಏನೇನೊಂದು ಬ್ಯಾಕ್ ಆಫೀಸಿನ ಕೆಲಸ ಅಂತಿಕೊಂಡಂತೇನಿದೆ, ಆ ಕೆಲಸ ಶೂದ್ರರು. ಇದರ ಬರೀ ಕಾಲು ತೊಳೆದು ಶೂದ್ರ ಹೆಸರಂತಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಆಗಲಿ, ಕೆಲವು ಸಂದರ್ಭದಲ್ಲಿ ಗತಿ ಪ್ರಧಾನವಾಗಿರ್ತಕ್ಕಂತಹ ವಾಹನಗಳ ವಿಚಾರಗಳಾಗಲಿ, ಇವೆಲ್ಲ ಜವಾಬ್ದಾರಿ ಶೂದ್ರರು. ಏನು ಕಡಿಮೆ ಇದೆ? ಶೂದ್ರ ಕಡಿಮೆ, ಹಾಗೆ ಹೀಗೆ ಅಂತಕೊಂಡಂತ ತಪ್ಪು ಕಲ್ಪನೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗತಿ ಪ್ರಧಾನಂ ಕರ್ಮ ಶುಶ್ರೂಷಣಾಖ್ಯಂ ಸಾದೃಶ್ಯತೋ ಹಸ್ತಪದೋಶ್ಚ ದೈವ ಹಸ್ತೋದ್ಭವಂ ಕರ್ಮ ತಥಾಪಿ ಧರ್ಮ
ಅಂತ ತಿಳ್ಕೊಂಡು ಅಂತ ಹೇಳಂದಿದ್ದಾರೆ. ಸಂತಾನ ವೃದ್ಧಿ ಸಮೀಪಗತ್ವಾತ್. ಆಚಾರ್ಯರು ಈ ಶ್ಲೋಕ ಇಟ್ಕೊಂಡ್ರೆ ಶೂದ್ರರ ಬಗ್ಗೆ ತಿರಸ್ಕಾರದ ಭಾವನೆ ಸಾತಲ್ಲಿ ಬಂದಿದೆ ಅಂತ ಅನ್ನೋದನ್ನು ಹೊರಟು ಹೋಗ್ಬಿಡ್ತದೆ. ಆಚಾರ್ಯ ಏನೇನು ಹೇಳಿದ್ದಾರೆ? ಪಾದದ ಕೆಲಸ, ಹಸ್ತ ಪಾದ ಇವೆರಡು ಕರ್ಮೇಂದ್ರಿಯ ಅಲ್ಲ. ಸಾದೃಶ್ಯ ಇರೋದರಿಂದ ಕೈಯಿಂದ ಮಾಡುವ ಕೆಲಸವೂ ಕೂಡ, ಇಂಜಿನಿಯರಿಂಗ್ ಕೆಲಸ ಏನಿದೆ ಮತ್ತು ಓಡಾಟ ಮಾಡೋ ಕೆಲಸ ಅಂತೇನಿದೆ, ಒಟ್ಟು ಸಂಪೂರ್ಣ ಉಳಿದ 3 ವರ್ಣದವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆ ಮಾಡಿಕೊಡುವ ಒಂದು ಬ್ಯಾಕ್ ಆಫೀಸಿನ ಕೆಲಸ ಅಂತೇನಿದೆ, ಬಹಳ ಮಹತ್ವಪೂರ್ಣವಾದ ಕೆಲಸ. ಕ್ಷತ್ರಿಯರು ಯುದ್ಧ ಮಾಡ್ತಾರೆ, ಯಾಕೆ ಅಂತಕೊಂಡಂತಂದ್ರೆ ಅವರಿಗೆ ಶೂದ್ರರು ಆಯುಧಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತಕೊಂಡಂತಾರೆ. ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಶೂದ್ರರು ಯಜ್ಞಶಾಲೆಯನ್ನು ಕಟ್ಟಿಸಿದ್ದಾರೆ ಅಂತ, ಯಜ್ಞಶಾಲೆಯನ್ನು ಕಟ್ಟಿ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ಆ ನಂತರ ವೈಶ್ಯರು ಕೃಷಿ ಇತ್ಯಾದಿಗಳನ್ನು ಮಾಡ್ತಾರೆ, ಯಾಕೆ ಶೂದ್ರರು. ಆದ್ದರಿಂದಾಗಿ ಸೇವಾ ಶಬ್ದಕ್ಕೆ ಅನುಕೂಲ ಅಂತ ಅರ್ಥ. ಅವರಿಗೆ ಅನುಕೂಲ ಮಾಡಿಕೊಡುವುದೇ ಸೇವೆ. ಅವರ ಗುರುಗಳ ಕಾಲನ್ನು ಒತ್ತೋದು, ಗುರುಗಳ ಪಾದ ಒತ್ತೋದು, ಅದೇ ರೀತಿ ಗುರುಗಳ ಅಡುಗೆ ಮಾಡಿಕೊಡೋದು ಒಂದು ಸೇವೆ. ಹೀಗಾಗಿ ಜಗತ್ತಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಶೂದ್ರನ ಮೇಲೆ ಇದೆ. ಆದ್ದರಿಂದ ಶೂದ್ರನ್ನು ಸೇವಾ ಅಂತ ತಿಳ್ಕೊಂಡು ಅಂಥೇಳಿ ತಿರಸ್ಕಾರ ಮಾಡಿದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ ಜಾತಿವಾದ ಮಾಡಿ ತಮ್ಮ ಸ್ವಾರ್ಥ ಸಾಧಿಸಿಕೊಂಡಿರ್ತಕ್ಕಂಥ ರಾಜಕಾರಣಿಗಳ ವಿಚಾರ ಸರಣಿ ಸರ್ವಥಾ ಇದು ಸರಿಯಲ್ಲ. ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹುಟ್ಟು, ತನ್ನ ಆಶ್ರಮ, ಬ್ರಹ್ಮಚಾರಿಯಾಗಿದ್ದರೆ ಬ್ರಹ್ಮಚಾರಿಯ ನಿಯಮಗಳು, ಆನಂತರ ಗೃಹಸ್ಥನಾಗಿದ್ದರೆ ಗೃಹಸ್ಥ ನಿಯಮಗಳು, ಇವುಗಳನ್ನು ತಿಳಿದುಕೊಂಡು ತಪ್ಪದೇ ಮಾಡಲೇಬೇಕು. ಈ ವಿಷಯದಲ್ಲಿ ಹಿಂದೂಗಳಾದ ಬ್ರಾಹ್ಮಣರಾದ ನಾವು ಪೂರ್ತಿ ಫೇಲ್ ಆಗಿದ್ದೇವೆ. ಯಾಕೆ? ನಮ್ಮಲ್ಲಿ ಎಷ್ಟು ಜನ ನಮ್ಮ ಹಿಂದೂಗಳ ಕಾನ್ಸ್ಟಿಟ್ಯೂಷನ್ ಅನಿಸ್ಕೊಂಡಿರ್ತಕ್ಕಂತಹ ಮನುಸ್ಮೃತಿಯನ್ನು ಎಷ್ಟು ಜನ ಪೂರ್ತಿಯಾಗಿ ಅಭ್ಯಾಸ ಮಾಡಿದ್ದೇವೆ ಹೇಳಿ? ಮನುಸ್ಮೃತಿ ಇದೆ ಅಂತ ಅನ್ನೋದು ಗೊತ್ತಿಲ್ಲ. ನಮ್ಮ ಇವತ್ತಿನ ಹುಡುಗರು, ಹೆಣ್ಣು ಮಕ್ಕಳು, ಕಾಲೇಜಿಗೆ ಹೋಗ್ತಕ್ಕಂಥವರು, ಕೆಲಸಕ್ಕೆ ಹೋಗ್ತಕ್ಕಂಥವರು, ಗಂಡಸರಾಗಲಿ ಹೆಂಗಸರಾಗಲಿ, ಇಷ್ಟು ದೊಡ್ಡ ಕಾದಂಬರಿ ಫಿಕ್ಷನ್ಗಳನ್ನು ಓದಿ ಮುಗಿಸ್ತಾರೆ. ಎಂದಾದರೂ ಒಮ್ಮೆ ಮನುಸ್ಮೃತಿ ಓದಬೇಕು ಅಂತ ನಮ್ಮ ಮನಸ್ಸಿಗೆ ಯಾಕೆ ಬರೋದಿಲ್ಲ? ಆದ್ದರಿಂದಾಗಿ ಆಚಾರ್ಯರು ಗತಿಪ್ರಧಾನವಾದ ಸೇವಾ ಅನುಕೂಲ, ಕೈ ಮತ್ತು ಕಾಲುಗಳ ಸಂಬಂಧಿತವಾದ ಕೆಲಸ, ಕಾಲುಗಳಿಗೆ ಸಂಬಂಧಿತವಾದ ಕೆಲಸ, ಮೋಟರ್ ನಡೆಸೋದು, ವಿಮಾನ ನಡೆಸೋದು, ಇದು ಕೂಡ ವೈಮಾನಿಕನಾಗೋದನ್ನು ಕೆಳಗಿನ ಕೆಲಸ ಏನು? ನಿಷ್ಕೃಷ್ಟ ಕೆಲಸ ಏನು? ಅಲ್ಲಲ್ಲ. ಶೂದ್ರನ್ನು ಶಾಸ್ತ್ರ ತಿರಸ್ಕಾರ ಮಾಡ್ತದೆ ಅಂತ ಎಲ್ಲಿದೆ? ಶೂದ್ರನ್ನು ನೀಚರನ್ನು ನೋಡ್ಕೊಳ್ತದೆ ಅಂತ ಎಲ್ಲಿದೆ? ಇಲ್ಲ. ಎಷ್ಟೋ ಜನ ಸೇವಕರನ್ನು, ಶೂದ್ರನ್ನು ಎಕ್ಸ್ಪ್ಲಾಯ್ಟ್ ಮಾಡಿದಾರಲ್ಲ. ಎಕ್ಸ್ಪ್ಲಾಯ್ಟೇಷನ್ಗೆ ವರ್ಣ ಕಾರಣ ಅಲ್ಲ. ಯಾರ ಕೈಯಾಗ ದುಡ್ಡು ಇರ್ತದ, ಯಾರ ಕೈಯಾಗ ಅಧಿಕಾರ ಇರ್ತದ, ಅವ್ರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಮೊನ್ನೆ ನೋಡಲಿಲ್ಲೇನು, ಯಾವನೋ ಒಂದು ಜಾತಿಯವನು ಬ್ರಾಹ್ಮಣ ಹುಡುಗರಿಗೆ ಯಜ್ಞೋಪಿ ತೆಗೆದು ಬಂದು ಪರೀಕ್ಷೆಗೆ ಬಂದ್ರಿ ಅಂತ ಅಲ್ಲೇನು ಎಕ್ಸ್ಪ್ಲಾಯ್ಟೇಷನ್. ಅದಕ್ಕೋಸ್ಕರ ಬ್ರಾಹ್ಮಣನಾಗಬೇಕು ಅಂತ ಏನು ನಿಯಮ ಇಲ್ಲ. ಎಕ್ಸ್ಪ್ಲಾಯ್ಟೇಷನ್ಗೆ ದುಡ್ಡು, ಅಧಿಕಾರ, ಅಹಂಕಾರ ಕಾರಣಗಳು. ಆದ್ದರಿಂದಾಗಿ
ಶೂದ್ರರನ್ನು ನಮ್ಮ ಶಾಸ್ತ್ರ ಎಂದೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ. ಶೂದ್ರನ್ನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ, ಬ್ರಾಹ್ಮಣರನ್ನು ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ, ಕ್ಷತ್ರಿಯರನ್ನು ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ, ಬ್ರಾಹ್ಮಣರನ್ನು ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ. ಎಲ್ಲರಿಗೂ ಕೂಡ ನಿಮಗೆ ಆ ಹುಟ್ಟು ಗುಣ ಅಂತಿಕೊಂಡಂತೇನಿದೆ ಆ ದಾರಿಯಲ್ಲಿ ಅದು ನಿಮಗೆ ಹೆಚ್ಚು ಉಪಯುಕ್ತವಾಗಿದೆ. ಡಾಕ್ಟರ್ ಆಪರೇಷನ್ ಮಾಡುವ ಕೆಲಸ ಕೈ ಕೆಲಸ, ಅದ್ರ ಜೊತೆಗೆ ಬುದ್ಧಿ ಬೇಕೇ ಬೇಕು, ಆ ಮಾತು ಬೇರೆ. ಕೈ ಕೆಲಸವೂ ಕೂಡ ಪಾದದ ಸಾದೃಶ್ಯದಿಂದ ಸಾದೃಶ್ಯತೋ ಹಸ್ತಪದೋಸ್ತಥೈವ, ಆ ಕೆಲಸವೂ ಕೂಡ ಸುದೃಢ ಆಗ್ತದೆ. ಯಾಕೆ ಆಗಬಾರ್ದು? ಒಳ್ಳೆಯ ಡ್ರಾಯಿಂಗ್, ಒಳ್ಳೆಯ ಲೇಖನ ಕೈ ಕೆಲಸ ಅಲ್ಲೇನು? ಪಾದ ಮತ್ತು ಕೈಗಳ ಮಧ್ಯೆಯಲ್ಲಿ ಊರು ತೊಡೆ ಇದೆ. ಸಂತಾನದವನ್ನು ಬೆಳೆಸ್ತಕ್ಕಂಥ ಕೆಲಸವೂ ಕೂಡ ಶೂದ್ರದಾಗಿದೆ. ಕೇವಲ ಶುಶ್ರೂಷ ಪಾದ ಅಂಥೇಳಿ ನಮ್ಮ ಶಾಸ್ತ್ರೊಳಗೆ ಪಾದ ಅಂತ ಹುಟ್ಟಿಸ್ಯಾರ, ಅದನ್ನು ಶಾಸ್ತ್ರವನ್ನು ತಿರಸ್ಕಾರ ಮಾಡಿದ ಅಂತ ತಿಳ್ಕೊಂಡಂತೇಳಿ. ಕಾಲು ಇದು ತಿರಸ್ಕಾರಿ ಅಂತ ಯಾರು ಹೇಳಿದರು? ಕಾಲು ಇದ್ದು ಗಟ್ಟಿಯಾಗಿದ್ರೇ ತಲೆ ಗಟ್ಟಿಯಾಗಿರ್ತದೆ. ಕಾಲು ಗಟ್ಟಿಯಾಗಿದ್ದರೆ ಕೈ ತೊಡೆಗಳು ಗಟ್ಟಿಯಾಗಿರ್ತಾವೆ. ಒಂದಕ್ಕೊಂದು ಸಂಬಂಧ ಇದೆ. ಸುಮಾರು 50 ವರ್ಷದ ಹಿಂದೆ ಕರವೀರದಲ್ಲಿ ಒಂದು ಶಂಕರ ಪೀಠ, ಅದ್ವೈತ ಪೀಠ ಇದೆ. ಅಲ್ಲಿಯ ಸ್ವಾಮಿಗಳು ಪುರುಷ ಸೂಕ್ತಾರ್ಥ ಹೇಳುವಾಗ ಶೂದ್ರರು ಕಾಲಿನಿಂದ ಹುಟ್ಟಿದರು ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರವಚನದಲ್ಲಿ ಹೇಳಿದರು. ಆಗ ಅಲ್ಲಿಯ ಕೆಲವು ಜನ ಮರಾಠ ಜನ ಅವ್ರ ಮೇಲೆ ಕೇಸ್ ಹಾಕಿದರು. ಪುಣೆ ಕೋರ್ಟ್ನಲ್ಲಿ ಚರ್ಚೆಗೆ ಬಂತು. ಆಗ ಆ ಸ್ವಾಮಿಗಳಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಒಬ್ಬ ವಸಂತ್ ಜೋಶಿ, ಬಹುಶಃ ಸಾಠೇನೋ ಜೋಶಿನೋ ಹುಟ್ಟಿದ್ರು, ಅವ್ರು ನಮ್ಮ ಆಚಾರ್ಯ ಹತ್ರ ಬಂದರು. ಆಚಾರ್ಯ ಹೇಳಿದರು, ಹಿಯರಿಂಗ್ ದಿವಸ ನಾನು ಬರ್ತೇನೆ, ಕರ್ಕೊಂಡು ಹೋಗಿ ಅಂತ ತಿಳ್ಕೊಂಡು. ಆಚಾರ್ಯ ಅಲ್ಲಿ ವಾದ ಮಾಡಿದರು. ಪುರುಡ ಸೂಕ್ತವನ್ನು ಕರವೀರ ಮಠದ ಸ್ವಾಮಿಗಳು ಬರೆದಾರೇನು? ಬರೆದಿಲ್ಲ. ಅವ್ರು ಬರೆದಿಲ್ಲ, ಆದ್ದರಿಂದಾಗಿ ಅವ್ರ ಮೇಲೆ ಕೇಸ್ ಹಾಕಬೇಡ್ರಿ. ಇನ್ನು ವೇದ ಯಾರು ಬರೆದಾರ ಹುಡುಕ್ರಿ, ಅವ್ರ ಮೇಲೆ ಕೇಸ್ ಹಾಕ್ರಿ. ಅವ್ರು ಇದ್ದದ್ದನ್ನೇ ಹೇಳ್ಯಾರ. ಈಗ ಒಬ್ಬ ವ್ಯಕ್ತಿ ಏನು ಮಾತಾಡ್ತಾನೆ, ಅದನ್ನು ಮೀಡಿಯಾ ಹೇಳ್ತದೆ. ಅವನ ಮಾತು ಆಕ್ಷೇಪಾರ, ಅದ್ರ ಮೇಲೆ FIR ಮಾಡಬೇಕು, ಅವನ ಮೇಲೆ ಕೇಸ್ ಹಾಕ್ಲಿಕ್ಕೆ ಬರ್ತದೆ. ಆದರೆ ಅದನ್ನು ಮೀಡಿಯಾದಲ್ಲಿ ಪ್ರಸಾರ ಮಾಡ್ಯಾರ ಅಂತಕೊಂಡು ಎಲ್ಲ ಮೀಡಿಯಾದವನ್ನ ಜೈಲಿಗೆ ಹಾಕ್ತೀರಾ? ನಾವು ಪ್ರವಚನ ಮಾಡ್ತಕ್ಕಂಥವ್ರು ಮೀಡಿಯಾಗಳು, ಇದ್ದದ್ದನ್ನು ಹೇಳ್ತೀವಿ ನಾವು. ಆದ್ದರಿಂದಾಗಿ ಅವ್ರ ಮೇಲೆ ಕೇಸೇ ಹಾಕ್ಲಿಕ್ಕೆ ಬರೋಂಗಿಲ್ಲ. ಒಂದು. ಎರಡನೇದ್ದು, ಕಾಲು ಇದು ನೀಚ, ಕೆಟ್ಟದ್ದು ಅಂತ ತಿಳ್ಕೊಂಡಂತ ನಿಮ್ಮ ಹೇಳೋ ಅಭಿಪ್ರಾಯದೇನು? ನಿಮ್ಮ ಕೋರ್ಟಿನ ಅಭಿಪ್ರಾಯ ಆಗದೇನು? ಹೇಳಿ. ಯಾಕೆ? ಕಾಲಿಲ್ಲದೆ ಮನುಷ್ಯನ ಅಸ್ತಿತ್ವ ಇಲ್ಲ. ಹಾಗೆ ಉಳಿದ ಎಲ್ಲ ಅವಯವಗಳು ಊನವಾಗ್ತವೆ. ಆದ್ದರಿಂದಾಗಿ ಫೌಂಡೇಶನ್ ಗಟ್ಟಿಯಾಗಿ ಇದ್ದರೇ ಬಿಲ್ಡಿಂಗ್ ನಿಲ್ಲುತ್ತದೆ. ಫೌಂಡೇಶನ್ ನಿರುಪಯುಕ್ತ ಅಂತ ಹೇಳ್ತೀರೇನು ಅಂತ ವಾದ ಮಾಡಿದಾಗ ಆಗ ಅವರು ಆ ಕೇಸ್ ಕಿತ್ತಾಕಿಬಿಟ್ರು. ತಾತ್ಪರ್ಯ ಇಷ್ಟೇ, ಇಲ್ಲ ವೇದಗಳು, ಶಾಸ್ತ್ರಗಳು, ಆನಂತರ ದುರ್ಗಳು ಶೂದ್ರ ಅಂತಕೊಂಡು ಅಂತ ಹೇಳಿ ತಿರಸ್ಕಾರ ಮಾಡ್ಯಾರ, ಶೂದ್ರ ಅಂತ ಎಕ್ಸ್ಪ್ಲಾಯ್ಟ್ ಮಾಡ್ಯಾರ. ಎಲ್ಲ ತಪ್ಪು ಪ್ರಚಾರ, ಅತ್ಯಂತ ತಪ್ಪು ಪ್ರಚಾರ. ಒಂದ್ಸಲ ಪುಣೆ ಡೆಕ್ಕನ್ ಕಾಲೇಜಿಗೆ ಡಾಕ್ಟರ್ ಅಂಬೇಡ್ಕರ್ ಬಂದಾಗ ಅವರು ಮನುಸ್ಮೃತಿ ತಪ್ಪದ, ಹಾಗದ, ಹೀಗದ, ನಮ್ಮ ವಿರುದ್ಧದ, ಅದನ್ನು ಸುಡಬೇಕು, ಅವ್ರನ್ನ ಸಾಮೂಹಿಕವಾಗಿ ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ರು ಇರಲಿ. ಆಗ ಅಲ್ಲಿರ್ತಕ್ಕಂಥ ಒಬ್ಬರು ಸ್ಟೂಡೆಂಟ್ ಕೇಳ್ದ,
ಮನುಸ್ಮೃತಿ ಓದಿರೇನು ನೀವು ಅಂತ ತಿಳ್ಕೊಂಡೆ. ಮನುಸ್ಮೃತಿ ಅಭ್ಯಾಸ ಮಾಡಿದ್ದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ಓದೀನಿ. ಅಲ್ಲ, ಒರಿಜಿನಲ್ ಓದಿರೋ ಟ್ರಾನ್ಸ್ಲೇಷನ್ ಓದಿರೋ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ನನಗೆ ಸಂಸ್ಕೃತ ಬರೋದಿಲ್ಲ, ನಾನು ಟ್ರಾನ್ಸ್ಲೇಷನ್ ಓದೀನಿ ಅಂತ ತಿಳ್ಕೊಂಡು ಹೇಳಿ. ವೇದದ ಟ್ರಾನ್ಸ್ಲೇಷನ್ ಓದಿ, ಮನುಸ್ಮೃತಿಯ ಟ್ರಾನ್ಸ್ಲೇಷನ್ ಓದಿ, ಆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥವನ ವಿಕೃತವಾದ ವಿಚಾರಗಳನ್ನು ಅವನು ತನ್ನ ಮನಸ್ಸಿಗೆ ಬಂದಾಗ ಟ್ರಾನ್ಸ್ಲೇಟ್ ಮಾಡಿರ್ತಾನೆ. ಅದನ್ನು ಓದಿ ಈ ಗ್ರಂಥ ಸುಳ್ಳು, ಈ ಗ್ರಂಥ ತಪ್ಪು ಅಂತ ಹೇಳೋದು ಎಲ್ಲಿಯೇ ಬುದ್ಧಿವಂತಿಕೆ? ಬರೀ ಬುದ್ಧಿವಂತರಾದ ನಡೆಯೋದು ಇಲ್ಲ, ಪ್ರಾಮಾಣಿಕರು ಇರಬೇಕು. ಆದರೆ ಪ್ರಾಮಾಣಿಕತೆ, ವೇದಶಾಸ್ತ್ರಗಳನ್ನು ನಿಂದಿಸುವವರಲ್ಲಿ ಪ್ರಾಮಾಣಿಕತೆ ಇಲ್ಲ. ಯಾಕೆ ಅದು ಓದೋದೇ ಇಲ್ಲ. ನಾನು ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಿಯೋ ಕಾಲೇಜ್ನಲ್ಲಿ ಇಂಡಿಯನ್ ಕಲ್ಚರ್ ಅಂತೇಳಿ ಒಂದು ಸಿಂಪೋಸಿಯಂ ಆಯಿತು. ಒಬ್ಬರು ವೇದದ ಮೇಲೆ ಮಾತಾಡಿದರು, ಒಬ್ಬರು ಪುರಾಣದ ಮೇಲೆ ಮಾತಾಡಿದ್ರು, ಭಗವದ್ಗೀತೆಯ ಮೇಲೆ ಮಾತಾಡಿದ್ರು. ಇದು ಆಯಿತು. ನಾನು ಅವತ್ತಿನ ದಿವಸ ಅಧ್ಯಕ್ಷನಾಗಿದ್ದೆ. ಪುರಾಣದ ಮೇಲೆ ಮಾತನಾಡ್ತಕ್ಕಂಥ ಒಬ್ಬ ಪ್ರೊಫೆಸರ್, ಅವನು ಫಿಲಾಸಫಿ ಪ್ರೊಫೆಸರ್, ಬಹುಶಃ ಜೈ ಹಿಂದ್ ಕಾಲೇಜಿನ ಪ್ರೊಫೆಸರ್ ಇರಬೇಕು. ಅವನು ಹೇಳಿದ, ಪುರಾಣ ಇದು ಮಿತ್, ಕಟ್ಟು ಕಥೆಗಳು ಸಾಕಷ್ಟಿವೆ, ಕಾಗಿಗುಬ್ಬಿ ಅಂತ ಕಥೆಗಳು ಕೂಡ ಅದರಲ್ಲಿವೆ. ಅಶಿಕ್ಷತರು ಕಾಡಿನಲ್ಲಿ ಏನೋ ವಿಚಾರ ಮಾಡಿದ್ದ ಕಥೆಗಳು ಬಂದಿವೆ ಅಂತ ಹೀಗೆಲ್ಲ ಹೇಳ್ದ. ಯೋಗಾಯೋಗ ನಾನು ಬದಿಗೆ ಕೂತಿದ್ದ, ತಿರುಗಿ ವಾಪಸ್ ಬಂದು ಕೂತ. ಇನ್ನೊಬ್ಬರು ನಡೀತು. ಆಗ ನಾನು ಅವ್ನು ಕೇಳಿದೆ, ಪುರಾಣ ಎಷ್ಟವ ಅಂತ ಕೇಳಿದೆ. ನೋಡಿ, ಪುರಾಣದ ಬಗ್ಗೆ ಒಂದು ದೊಡ್ಡ ಸ್ಟೇಜ್ ಮೇಲೆ, ಒಳ್ಳೆ ಸ್ಕಾಲರ್ ಸ್ಟೇಜ್ ಮೇಲೆ ಬಂದು ಮಾತನಾಡಿದ ವ್ಯಕ್ತಿಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ಪುರಾಣದಲ್ಲಿ 18 ಪುರಾಣದ ಹೆಸರು ಗೊತ್ತಿದೆ ಏನಂತ ಕೇಳಿದೆ. ಒಂದು ಭಾಗವತ ಮತ್ತು ಇನ್ನೊಂದು ಯಾವುದು ವಿಷ್ಣು ಪುರಾಣ ಹೆಸರು ಗೊತ್ತ ಹೇಳ್ದೆ. ಓದಿರೇನಂತ ಕೇಳಿದೆ. ಇಲ್ಲ, ನಾನು ಓದಿಲ್ಲ ಅಂತ. ನನಗೆ ಸಂಸ್ಕೃತ ಬರೋದಿಲ್ಲ, ನಾನು ಫಿಲಾಸಫಿ ಪ್ರೊಫೆಸರ್, ಇಂಗ್ಲೀಷ್ನಲ್ಲಿ ಅಭ್ಯಾಸ ಮಾಡೀನಿ, ಪ್ರೊಫೆಸರ್ ಆಗೀನಿ. ಅದಕ್ಕೆ ನಾನು ಹೇಳಿದೆ, ಯಾವ ಗ್ರಂಥ ಓದಿಲ್ಲ ಅದರ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿನಗೆ ಅಧಿಕಾರ ಅಂತ. ಇಲ್ಲ, ನಾನು ಅಲ್ಲಿ ಮ್ಯಾಗ್ಝಿನ್ದಲ್ಲಿ ಅಲ್ಲಿ ಬಂದದ್ದು ಇಲ್ಲಿ ಬಂದದ್ದನ್ನು ನೋಟ್ಸ್ ತಯಾರು ಮಾಡ್ಕೊಂಡು ಬಂದು ಪ್ರವಚನ ಮಾಡೀನಿ ಅಂತ ಹೇಳಿದೆ. ನಾನು ಹೇಳಿದೆ, ಸೆಕೆಂಡ್ ಹ್ಯಾಂಡ್ ನಾಲೆಜ್ ಇದು ಯಾವಾಗಲೂ ಡೇಂಜರ್ಸ್ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಶಾಸ್ತ್ರಗಳ ಬಗ್ಗೆ ಈಗಿನ ಹುಡುಗರಾಗಲಿ ಅಥವಾ ಬೇರೆಯವರಾಗಲಿ, ಇದು ಸೂಪರ್ಸ್ಟಿಷನ್, ಇದರಲ್ಲಿ ಜಾತಿವಾದ ಇದೆ, ಇದರಲ್ಲಿ ಬೇರೆ ವರ್ಣದವರಿಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದಾರೆ ಅಂತ ಏನಾದರೂ ಹೇಳಿದರೆ ನೀವು ನಂಬಲಿಕ್ಕೆ ಹೋಗಬೇಡಿ. ಬನ್ನಿ, ನಾನು ಹೇಳ್ತೇನೆ, ಎಲ್ಲಿಯೂ ಯಾವ ವರ್ಣದ ಎಕ್ಸ್ಪ್ಲಾಯ್ಟೇಷನ್ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ -2000 ಸೂಪರ್ಸ್ಟಿಷನ್ ಇಲ್ಲ. ಆ ಪುರಾಣಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ನಮ್ಮ ಆಚಾರ್ಯ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನನ್ನ ಪ್ರವಚನದಲ್ಲಿ ಮೇಲಿನ ಮೇಲೆ ಅದನ್ನು ನೀವು ಕೇಳ್ತಾ ಇರ್ತೀರಿ. ಅದೆಲ್ಲ ಶ್ರೀಮದಾಚಾರ್ಯ ಹೇಳಿದ ಮಾತನ್ನೇ ನಾನು ಹೇಳ್ತಾ ಇರ್ತೇನೆ, ನನ್ನ ಸ್ವಂತ ಮಾತಲ್ಲ. ಆದ್ದರಿಂದಾಗಿ ಆಚಾರ್ಯರು ಬಹಳ ಸ್ಪಷ್ಟ ಹೇಳಿದ್ದಾರೆ, ಪಾದಕ್ಕೆ ಸಂಬಂಧಿಸಿದ ಗತಿಕಾರಕವಾದ ಕೆಲಸ, ಗತಿಗೆ ಸಂಬಂಧಿಸಿದ ಕೆಲಸ ಆದಿಗಳು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಸಂತಾನದ ಉತ್ಪತ್ತಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಕರಕಲಶಗಳು ಕೂಡ ಶೂದ್ರರ ಕೆಲಸ ಅಂತ ಹೇಳಿದ್ದಾರೆ. ಅಂದರೆ ಕರಕುಶಲತೆ, ಇಂಜಿನಿಯರಿಂಗು, ಆನಂತರ ಇತ್ಯಾದಿ ಅನೇಕ ಕೆಲಸಗಳು ಅಂತೇನಿವೆ, ಇವೆಲ್ಲ ಶೂದ್ರರ ಕೆಲಸ. ಆದ್ದರಿಂದಾಗಿ ಅದನ್ನು ಕಡಿಮೆ ಕೆಲಸವೇ, ಇವತ್ತಿನ ದಿವಸ ಇಂಜಿನಿಯರ್ ಆಗಬೇಕು ಅಂತ ಪ್ರತಿಯೊಬ್ಬನು ಬಯಸ್ತಾನೆ. ಆದ್ದರಿಂದ ನಮ್ಮ ಶಾಸ್ತ್ರ ತಪ್ಪು ಹೇಳೋದಿಲ್ಲ, ಯಾರನ್ನು ಅನವಶ್ಯಕವಾಗಿ ನೀಚ ತೋರಿಸೋದಿಲ್ಲ, ಇದ್ದದ್ದನ್ನು ಸತ್ಯವಾಗಿ ಹೇಳ್ತಕ್ಕಂಥವುಗಳು ನಮ್ಮ ಶಾಸ್ತ್ರಗಳು. ಈ ರೀತಿಯಾಗಿ ಭೀಮಸೇನ ಬಹಳ ಉತ್ತಮವಾದ ರೀತಿಯಲ್ಲಿ
ಕೀರ್ತನ ಅಂದರೆ ಏನು? ಕೀರ್ತನ ಅಂತ ತಿಳ್ಕೊಂಡಂತಂದರೆ ಶಾಸ್ತ್ರದಲ್ಲಿ ಹೇಳಿದ ಭಗವಂತನ ಗುಣಗಳ ವರ್ಣನೆ, ಶಾಸ್ತ್ರದಲ್ಲಿ ಹೇಳಿದ ಭಗವಂತನ ಸರ್ವೋತ್ತಮದ ಸ್ಥಾಪನೆ, ಶಾಸ್ತ್ರದಲ್ಲಿ ಹೇಳಿದ ಪರಮಾತ್ಮನ ಅಭಿಪ್ರಾಯಗಳನ್ನು ಜಗತ್ತಿಗೆ ತಿಳಿಸುವುದು. ಇದು ಕೀರ್ತನ ಭಕ್ತಿ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಕೀರ್ತನ ಭಕ್ತಿಯ ಮೂರ್ತಿಮಂತನಾಗಿರುವ ವ್ಯಕ್ತಿ ಭೀಮಸೇನ. ಇದು ಒಂದರ ಮೇಲೆ ವರ್ಷಾನುಗಟ್ಟಲೆ ಪ್ರವಚನ ಮಾಡ್ಬೋದು, ಆದರೆ ಸಮಯದ ಸೀಮೆ ಇದೆ. ಮತ್ತೆ ನಾವು ನೋಡೋಣ ಕೀರ್ತನ ಭಕ್ತಿ ಅಥವಾ ಸ್ಮರಣ ಭಕ್ತಿ ಭೀಮಸೇನನ ಚರಿತ್ರೆಯಲ್ಲಿ ಎಲ್ಲಿ ಕಾಣಿಸ್ತದೆ ಅಂತಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಚರೋ ರಾಮಲಕ್ಷ್ಮಣೋ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.